ಹಲೋ ಎವ್ರಿಬಡಿ, ನಾನು ಡಾಕ್ಟರ್ ಸುರೇಶ್ ರಾವ್, ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಸ್ಪೆಷಾಲಿಟಿ ಕ್ಯಾನ್ಸರ್ ಹಾಸ್ಪಿಟಲ್ ಪಂಪೆಲ್ಲಲ್ಲಿ ಅದರ ನಿರ್ದೇಶಕ ಮತ್ತು ಕ್ಯಾನ್ಸರ್ ತಜ್ಞನಾಗಿ ಕಳೆದ 35 ವರ್ಷದಿಂದ ಈ ಕ್ಯಾನ್ಸರ್ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇದರಲ್ಲಿ ಸಂಶೋಧನೆ ಇರಲಿ, ಅವೇರ್ನೆಸ್ ಇರಲಿ, ಚಿಕಿತ್ಸೆಯಲ್ಲಿ ಮಾಡ್ತಾ ಇದ್ದೇನೆ. ಸೊ ಹಾಗಿರುವಾಗ ನಮಗೆ ಕ್ಯಾನ್ಸರ್ ಬಿಟ್ಟು ಬೇರೆ ಯಾವ ಬಗ್ಗೆ ನಾವು ಜಾಸ್ತಿ ಚಿಂತೆ ಮಾಡೋದಿಲ್ಲ. ಸೊ ನಾವು ಎಣಿಸೋದು ಕ್ಯಾನ್ಸರೇ ಒಂದು ದೊಡ್ಡ ಸಮಸ್ಯೆ, ಸಮಾಜದಲ್ಲಿ ಬೇರೆ ಯಾವ ಸಮಸ್ಯೆ ಇಲ್ಲ, ಹೆಲ್ತ್ ಬಗ್ಗೆ ಇರಲಿ ಬೇರೆ ಕೂಡ ಇರಲಿ. ಸೊ ನಾವು ಇಡೀ ದಿನ ಬೆಳಗಿಂದ ಸಂಜೆ ಇದರ ಬಗ್ಗೆ ನಾವು ಚಿಂತೆ ಮಾಡೋದು. ನಮ್ಮ ಹೆಲ್ತಲ್ಲಿ ಕೂಡ ಬೇರೆ ಪ್ರಾಬ್ಲಮ್ ಇರ್ತದೆ. ಈಗ ಡಯಾಬಿಟಿಸ್ ಇರಲಿ, ಹೈಪರ್ ಟೆನ್ಷನ್ ಇರಲಿ, ಕಣ್ಣಿನ ತೊಂದರೆ ಇರಲಿ, ನ್ಯೂರಾಲಜಿ ಇರಲಿ, ಅದರ ಬಗ್ಗೆ ನಮಗೆ ಕೂಡ ಜಾಸ್ತಿ ಅರಿವಿರಲ್ಲ. ಸೊ ಆದ್ದರಿಂದ ನಾವು ತಜ್ಞರನ್ನು ಕರ್ಕೊಂಡು ಬಂದು ಅವ್ರ ಹತ್ರ ಮಾತಾಡಿಸಿ, ನಾವು ಇನ್ಫಾರ್ಮಲ್ ಆಗಿ ಮಾತಾಡೋದು, ಇದೇನು ಸೀರಿಯಸ್ ಮಾತುಕತೆ ಅಲ್ಲ. ನನಗೆ ತಿಳುವಳಿಕೆ ಬೇಕು, ಆ ನನ್ನ ತಿಳುವಳಿಕೆ ಇದ್ದಲ್ಲಿ ಬೇರೆಯವ್ರಿಗೆ ಕೂಡ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಅವರಿಗೂ ಬೆನಿಫಿಟ್ ಆಗ್ಬೋದು. ಅದರಲ್ಲಿ ಏನಾದರೂ ನಿಮಗೆ ಒಳ್ಳೆಯದಿದ್ದರೆ ನೀವು ಅದನ್ನು ಚಿಂತೆ ಮಾಡಬೇಕು ಅಂತ ಹೇಳಿ ನಾನು ಇವತ್ತಿನ ಇನಾಗ್ರಲ್ ಪಾಡ್ಕಾಸ್ಟ್, ಅಂದರೆ ಇದು ನಮ್ಮ ಫಸ್ಟ್ ಪಾಡ್ಕಾಸ್ಟ್, MIO ಪಾಡ್ಕಾಸ್ಟ್ ಅಂತೇಳಿ. ಸೊ ನಾವೀಗ ಈ ಫಸ್ಟ್ ಪಾಡ್ಕಾಸ್ಟಲ್ಲಿ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ರೋಲ್ ಆಫ್ ಜನರಲ್ ಪ್ರಾಕ್ಟೀಷನರ್, ಯುವರ್ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಇನ್ ಹೆಲ್ತ್ ಕೇರ್. ಅಂದರೆ ಜನರಲ್ ಪ್ರಾಕ್ಟೀಷನರು ನಮ್ಮ ಸಮಾಜಕ್ಕೆ ಹೆಲ್ತಲ್ಲಿ ಏನು ಕಾಂಟ್ರಿಬ್ಯೂಷನ್, ಅವರ ಸಮಸ್ಯೆಗಳು ಮತ್ತು ಅವರು ಏನಿದೆ ಅಂಥೇಳಿ ನಮಗೆ we want to delve into the depth of general practitioner, which is the one of the most important, I think, defense of health. ಅಂದರೆ ನಾವು ಅದನ್ನು ಸರಿಪಡಿಸಿದರೆ ಅಲ್ಲಿ ನಾವು ಎಲ್ಲ ಪ್ರಾಬ್ಲಮ್ಗಳು ಫಸ್ಟ್ ಡಿಟೆಕ್ಟ್ ಆಗೋದು ಅಲ್ಲಿ ನಾವು ಸರಿಪಡಿಸಿದರೆ ಬೇರೆ ಎಲ್ಲ ಸುಲಭ ಆಗ್ತದೆ ಅಂತೇಳಿ ನನ್ನ ಅನಿಸಿಕೆ. ಸೊ ನಾವೀಗ ಇವತ್ತು ಡಾಕ್ಟರ್ ಅಣ್ಣಯ್ಯ ಕುಳ್ಳಲ್ ಅವರು ಜನರಲ್ ಪ್ರಾಕ್ಟೀಷನರ್, ತುಂಬ ವರ್ಷದಿಂದ ಸೇವೆ ಸಲ್ಲಿಸಿದ್ದಾರೆ, ಮತ್ತು ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಸರ್ಕಾರದಲ್ಲಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಆ್ಯಂಡ್ ಪ್ಯಾಲಿಯೇಟಿವ್ ಮೆಡಿಸಿನ್ ಸ್ಪೆಷಲಿಸ್ಟ್ ಅವರು, ಮತ್ತು ಡಯಾಬಿಟಿಕ್ ಕೂಡ ಡಿಪ್ಲೊಮಾ ಸ್ಪೆಷಲಿಸ್ಟ್ ಮಾಡಿದ್ದಾರೆ. ತುಂಬ ಅವರು ಒಂದು ಸಮಾಜದಲ್ಲಿ ಕೂಡ ತುಂಬ ಕೆಲಸ ಮಾಡಿದ್ದಾರೆ. ನಾನು ಜಾಸ್ತಿ ಮಾತಾಡೋದಿಲ್ಲ, ನಾನು ಚಿಕ್ಕ ಪ್ರಶ್ನೆಗಳನ್ನು ಕೇಳ್ತೇನೆ, ಅವರು ಜಾಸ್ತಿ ಅದರ ಬಗ್ಗೆ ಹೇಳ್ತಾರೆ. ಸರ್, ವೆಲ್ಕಮ್ ಟು MIO ಪಾಡ್ಕಾಸ್ಟ್. ಥ್ಯಾಂಕ್ ಯು ಸರ್. ಈ ಜನರಲ್ ಪ್ರಾಕ್ಟೀಷನರ್ ಅಂದರೆ ಜನರಲಿ ದ ಥಿಂಗ್ ಈಸ್ ಎಣ್ಸೋದು, ಜ್ವರ ಕೆಮ್ಮು ಬಂದರೆ ನಾವು ಜನರಲ್ ಪ್ರಾಕ್ಟೀಷನರ್ ಹೋಗ್ತಾರೆ, ಬೇರೆ ಏನೋ ಸೀರಿಯಸ್ ಇದ್ದರೆ ನಾವು ದೊಡ್ಡ ಆಸ್ಪತ್ರೆಗೆ ಓಡಿ ಹೋಗ್ತೇವೆ ಅಂತೇಳಿ. ಬಟ್ ಆ್ಯಕ್ಚುಲಿ ದಟ್ ಈಸ್ ನಾಟ್ ದ ಟ್ರೂತ್. ಸಚ್ ಎ ಬಿಗ್ ಡೈಮೆನ್ಷನ್ಸ್ ಆ್ಯಂಡ್ ಸಚ್ ಎ ಬಿಗ್ ರೋಲ್. ಆ್ಯಂಡ್ an MBBS doctor, what he used to do say 15 years back, is such a wide range. But unfortunately I feel that sometimes people underestimate the value of the most important physician in our community. First, sir, can you tell about your education, your ಎಲ್ಲಿಂದ ನೀವು ಶಾಲೆ ಓದೋದು ಮತ್ತು ಮೆಡಿಕಲ್ ಮಾಡಿದ್ದು, ಯಾವಾಗ ಮಾಡಿದ್ದು? ಅಲ್ಲ, ಇದೊಂದು ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಆ್ಯಂಡ್ ರಿಕ್ವೈರ್ಮೆಂಟ್. ಈ ರೀತಿಯ ಒಂದು ಚಿಂತನೆ ಬೇಕು. ವೈದ್ಯರ ನಡುವಿನ ಸಂವಹನದ ಕೊರತೆ ಇರುವ ಕಾಲಘಟ್ಟದಲ್ಲಿ ನಾವು ಏನು ಮಾಡ್ತೇವೆ, ಕುಟುಂಬ ವೈದ್ಯರು ನಿಜವಾಗಿ ಹೆಲ್ತ್ ಸಿಸ್ಟಮು ಮತ್ತು ರೋಗಿಗಳ ನಡುವಿನ ದೊಡ್ಡ ಕೊಂಡಿ ಕುಟುಂಬ ವೈದ್ಯರು. ಆ ಕೊಂಡಿ ಕಳಚಿ ಹೋಗ್ತಾ ಇದೆ, ಆ ಕೊಂಡಿ ವೀಕ್ ಆಗ್ತಾಯಿದೆ. ಈಗ ಕುಟುಂಬ ವೈದ್ಯ ಫ್ಯಾಮಿಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಜನರೇ ಬರ್ತಾ ಇಲ್ಲ. 30 years ಬ್ಯಾಕ್ ನನ್ನ ಬ್ಯಾಂಚಿನಲ್ಲಿ 2 ಜನ ಬಂದಿದ್ದು ಬಿಟ್ಟರೆ ಮ್ಯಾಂಗ್ಳೂರ್ ಸಿಟಿಯಲ್ಲಿ, ನಾನು ನನ್ನ ಮಿತ್ರ ಶೆಣೈ ಅಶೋಕ್ ನಗರದಲ್ಲಿದ್ದಾರೆ ಮತ್ತು ಕೃಷ್ಣವೇಣಿ ಅಂತ ಕಾಟಿಪಾಳ್ಯದಲ್ಲಿದ್ದಾರೆ. ನಾವು 3 ಜನ ಬಿಟ್ಟರೆ 30 yearsಲ್ಲಿ ಬರೋರಿಗೆ ಕಡಿಮೆ. ಯಾಕಂದರೆ ಅಷ್ಟು ಕಾನ್ಫಿಡೆನ್ಸು ಇಲ್ಲ ಜನರಲ್ ಪ್ರಾಕ್ಟೀಸ್ ಮಾಡುವಂಥ. ಯಾಕಂದರೆ ನಾವು ಜನರಲ್ ಪ್ರಾಕ್ಟೀಸ್ ಅಂದರೆ ಏನೂ ಅಲ್ಲ ಅನ್ನೋ ಸ್ಥಿತಿಗೆ ನಾವೇ ಮುಟ್ಟಿಸ್ಬಿಟ್ಟಿದ್ದೀವಿ. ಹಾಗಾಗಿ ನೀವೊಂದು ಒಳ್ಳೆ MIO ಅವರು ಒಂದು ಕಾನ್ಸೆಪ್ಟ್ ಏನು ಮಾಡಿದಿರಿ, ನಾನು ಕ್ಯಾನ್ಸರ್ ತಜ್ಞ ಆದರೆ ಇನ್ನು ಕೆಳಮಟ್ಟದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಕ್ಯಾನ್ಸರ್ ಅವರು ತಿಳ್ಕೊಳ್ಬೇಕು, ಆರ್ಥೋ ಅವರು ತಿಳ್ಬೇಕು, ಮೆಡಿಸಿನ್ ಅವರು ತಿಳ್ಬೇಕು, ಸರ್ಜರಿ ಅವರು ತಿಳ್ಕೊಳ್ಬೇಕು. MBBS ಅಂದರೆ ಮೊದಲು ನಾವು ಸರ್ಕಾರಕ್ಕೆ ಕೆಲಸಕ್ಕೆ ಸೇರುವಾಗ 97ರ ಇಸ್ವಿಯಲ್ಲಿ ನಾನು ಸರ್ಕಾರಕ್ಕೆ ಕಾಣಿಯೂರು PSCಯಲ್ಲಿ ಗೌರ್ಮೆಂಟ್ ಡಾಕ್ಟರ್ಗೆ ಸೇರಿದೆ. ಆವಾಗ ನಮಗೆ ಡೆಸಿಗ್ನೇಷನ್ನೇ ಅಸಿಸ್ಟೆಂಟ್ ಸರ್ಜನ್ಸ್. MBBS ಡಾಕ್ಟ್ರಿಗೆ ಡೆಸಿಗ್ನೇಷನ್ ಅಸಿಸ್ಟೆಂಟ್ ಸರ್ಜನ್. MBBS ಡಿಗ್ರಿ ಅಂದರೆ ಡ್ಯುಯಲ್ ಡಿಗ್ರಿ, ಅದು ಬ್ಯಾಚುಲರ್ ಆಫ್ ಮೆಡಿಸಿನ್, ಬ್ಯಾಚುಲರ್ ಆಫ್ ಸರ್ಜರಿ. ಆದರೆ ಯಾರಿಗೂ ಗೊತ್ತೇ ಇಲ್ಲ MBBS ಅಂದರೆ ಈಗ LKG ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಜನರು. ಯಾಕಂದರೆ 30 ಸಬ್ಜೆಕ್ಟನ್ನು 5.5-6 ವರ್ಷಗಳ ಕಾಲ ಅಷ್ಟು ಚಂದವಾಗಿ ಓದಿ ಬಂದು. ಮೊದಲೆಲ್ಲ ನಮ್ಮ ಹಿರಿಯರಲ್ಲ, ನಾವು ನೋಡೋ ಡಾಕ್ಟರ್ಗಳನ್ನೆಲ್ಲ ನೋಡಿದರೆ, ನಿಮ್ಮ ತಂದೆ ಕಾಲಘಟ್ಟದಲ್ಲಿ ನೋಡಿದರೆ MBBS ಡಾಕ್ಟರ್ ಅಂದರೆ ಅವರು ಎಲ್ಲ ತಿಳಿದು ಭಗವಂತ ಅಂತ. ಅದಕ್ಕೆ ಹೇಳಿದ್ದು ವೈದ್ಯೋ ನಾರಾಯಣ ಹರಿ ಅಂತ. ಈಗಿನ ಕಾಲಘಟ್ಟದಲ್ಲಿ ಕುಟುಂಬ ವೈದ್ಯನನ್ನು ನಾವು ಯುರೋಪಿಯನ್ ಕಂಟ್ರಿಗಳಲ್ಲಿ ನೀವು ಪೀಡಿಯಾಟ್ರಿಷನ್ ಅಥವಾ ನಾನು ಪೀಡಿಯಾಟ್ರಿಷನ್, ನನ್ನ ಮಕ್ಕಳನ್ನು ನಾವೇ ನೋಡೋಗಿಲ್ಲ. ಫಸ್ಟ್ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಬೇಕು. ಫ್ಯಾಮಿಲಿ ಡಾಕ್ಟರ್ ಹ್ಯಾಸ್ ಟು ರೆಫರ್ ಟು ಯು
ನಿಮ್ಮ ಮಕ್ಕಳಾದ್ರೂ ನಿಮ್ಮ ಮಕ್ಕಳನ್ನ ನೀವೇ ನೋಡ್ಲಿಕ್ಕೆ ಆಗುದಿಲ್ಲ, ನಮ್ಗೆ ಗೊತ್ತಿದೆ ಟ್ರೀಟ್ಮೆಂಟ್ ಅಂತೇಳಿ ಕೊಡ್ಲಿಕ್ಕೆ ಆಗುದಿಲ್ಲ. ಆ ಕಾನ್ಸೆಪ್ಟ್ ವೆಸ್ಟರ್ನ್ ಕಂಟ್ರೀಸಲ್ಲಿ. ನಮ್ಗೆ ಇಂಡಿಯಾದಲ್ಲಿ ನಾವೆಲ್ಲ ಟೆಕ್ನಾಲಜಿಯಲ್ಲಿ ಮುಂದೆ ಹೋದ ಹಾಗೆ ಗೂಗಲ್ ಸರ್ಚ್ ಮಾಡಿ ಇದು ಬಂದರೆ ಇವ್ರ ಹತ್ರ, ಇದು ಬಂದರೆ ಇವ್ರ ಹತ್ರ. ಹಾಗೆ ಅಲ್ಲಿ ಕನ್ಸಲ್ಟೆಂಟ್ ಮಾಡೋರಿಗೆ 5 ನಿಮಿಷ 3 ನಿಮಿಷ ಟೈಮ್ ಇರೋದು. ಇವರ ಫ್ಯಾಮಿಲಿ ಮೆಡಿಸಿನ್ ಅಂದರೆ WHO ಡೆಫಿನೇಷನ್ಸಲ್ಲಿ ಇಟ್ ಈಸ್ ನಾಟ್ ಮೇರ್ ಅಬ್ಸೆನ್ಸ್ ಆಫ್ ಡಿಸೀಸ್, ಇಟ್ ಈಸ್ ಅವರ್ ಸೈಕಲಾಜಿಕಲ್, ಫಿಸಿಯೋಲಾಜಿಕಲ್, ಇಮೋಷನಲ್, ಎಕನಾಮಿಕಲ್ ಆ್ಯಂಡ್ ಸ್ಪಿರಿಚುವಲ್. ಈಗ ಸ್ಪಿರಿಚುವಲ್ ಅನ್ನು ಸೇರಿಸಿದ್ದಾರೆ. ನಿಮ್ಮ ಆಧ್ಯಾತ್ಮಿಕ ಗುರುಗಳ ಹತ್ರ ನೀವು ಡಿಸ್ಕಷನ್ ಮಾಡ್ಬೋದು. ನೋಡಿ, ಹಿಂದಿನ ಕಾಲದಲ್ಲಿ ನಮ್ಮ ಕುಟುಂಬ ವೈದ್ಯರಂದ್ರೆ ಊರಿನ ಯಾರೊಬ್ಬ ಜ್ಯೋತಿಷಿ ಇರ್ತಾರೆ, ಅವ್ರಿಗೆ ಹೋಗಿದಾಗ ಮಾನಸಿಕವಾಗಿ ಕೌನ್ಸಿಲ್ ಮಾಡಿ ಅವನನ್ನು ಕೂಲ್ ಮಾಡಿ ಆಂಗ್ಸೈಟಿಯನ್ನು ಕಮ್ಮಿ ಮಾಡಿ ಅನಂತರ ನೀವು ಆ ಡಾಕ್ಟರ್ ಹತ್ರ ಹೋಗು ಮದ್ದು ಕೊಡ್ತಾರೆ. ಫಸ್ಟ್ ನಾವು ಮೆಂಟಲಿ ಇಮೋಷನಲಿ ರೆಡಿ ಆಗ್ಬೇಕು. ಇದನ್ನು ಮಾಡುವ ಕೆಲಸ ಈಗಿನ MBBS ಮಾಡಿ ಹೊರಗೆ ಬರೋ ಮಕ್ಕಳಲ್ಲಿ ಆ ತಿರುಳು ಉಳಿದಿಲ್ಲ. ಯಾಕಂದ್ರೆ ನಾವು ಮಕ್ಕಳಿಗೆ ಕಮ್ಯುನಿಕೇಶನ್ ಹೇಳಿಕೊಳ್ತಾ ಇಲ್ಲ, ಮಕ್ಕಳಿಗೆ ಪೇಷಂಟ್ಗಳ ಬ್ಯಾಕ್ಗ್ರೌಂಡ್ ಅರ್ಥ ಮಾಡ್ಕೊಳ್ಳಿಕ್ಕಿಲ್ಲ. ಹಿಸ್ಟ್ರಿ ಟೇಕಿಂಗ್ ಈಗ ಕಳೆದು ಹೋಗಿದೆ, ಬೆಡ್ ಸೈಡ್ ಕ್ಲಿನಿಕ್ ಕಳೆದು ಹೋಗಿದೆ. ಒಂದು ನೆಕ್ ರಿಜಿಡಿಟಿ, ಒಂದು ಮಲೇರಿಯಾ ಪೇಷಂಟ್ ಬಂದ್ರೆ ನೆಕ್ ರಿಜಿಡಿಟಿಯನ್ನು ನೋಡಿ, ಅಥವಾ ನೀವು ಈಗಿನ ವೈರಲ್ ಫೀವರ್ಸ್ ಎಲ್ಲ ಬಂದರೆ ಪಾಲ್ಪೇಬಲ್ ಕಂಜಕ್ಟಿವನ್ನು ನೀವು ಪಾಲ್ಪೇಟ್ ಮಾಡಿ ನೋಡೋದ್ರಿಂದ ಸ್ಪ್ಲೀನ್ ಲಿವರನ್ನು ಪಾಲ್ಪೇಟ್ ಮಾಡಿ ನೋಡಿ, ಇದು ಅಂತೇಳಿ ಡಯಾಗ್ನೋಸ್ ಮಾಡಿ ಕನ್ಸರ್ನ್ ಡಾಕ್ಟ್ರಿಗೆ ಕಳಿಸುವಂಥ ಫ್ಯಾಮಿಲಿ ಡಾಕ್ಟರ್ಸ್ಗಳ ಸಂಖ್ಯೆ ಕಡಿಮೆ ಆಗ್ತಿದೆ. ಅದೇ ನಾನು ಆಕ್ಚುಲಿ ಒಂದು ಹೊರಗಡೆ ಕೆಲಸ ಮಾಡಿದ್ದೇನೆ ಬೇರೆ ಪಾಶ್ಚಾತ್ಯ ದೇಶದಲ್ಲಿ. ಅಲ್ಲಿ ನೀವು ಹೇಳಿದಾಗೆ ಆಕ್ಚುಲಿ ನಮ್ಮ ಒಂದು ರಿಲೇಟಿವ್ ಇದ್ರು, ಅವರ ಮಗುವಿಗೆ ಹೊಟ್ಟೆನೋ ಜೋರ್ ಹೊಟ್ಟೆನೋ ಜರ್ಮನಿಯಲ್ಲಿದ್ದು, ಅವರ ಮಗನ ಹಿಡ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ರು ಸೀದಾ. ಈಗ ನಾವಿಲ್ಲಿ ವೆನ್ಲಾಕ್ ಅಥವಾ KMC ಅಲ್ಲಿ ಹಿಡ್ಕೊಂಡು ಹೋದ್ರು, ಡಾಕ್ಟರ್ ನೋಡ್ಲಿಲ್ಲ, ನೀವು ನಿಮ್ಮ GPಗೆ ಹೋಗ್ಬೇಕಂತ ಹೇಳಿದ್ರು. ಮಗು ಕೂಗ್ತಾ ಉಂಟು, ನಮ್ಮಲ್ಲಿ ಮಗು ಕೂಗಿದ್ರೆ ಒಂದು ದೊಡ್ಡ ಒಂದು ಹಾರ್ಟ್ ಅಟ್ಯಾಕ್ ಬಂದಾಗೆ. ಸೊ ಇದೇನಿಲ್ಲ, ಅವ್ರು ಹೇಳಿದ್ರು ನಾನು ನೋಡೋದಿಲ್ಲ, ನೀವು ನಿಮ್ಮ GPಗೆ ಹೋಗಿ ಅಂತ ಹೇಳಿ. ನೋಡುವಾಗ GP ಮದ್ದು ಕೊಡ್ಲಿಲ್ಲ. ಅವರು ಪರೀಕ್ಷೆ ಮಾಡಿದ್ರು, ದಿಸ್ ಇಸ್ ನಾಟ್ ಎನ್ ಎಮರ್ಜೆನ್ಸಿ, ಸೊ ಯು ಹ್ಯಾವ್ ಟು ಗೋ ಟು ಯುವರ್ GP ಹೇಳಿದ್ರು. GP ರಜೆಯಲ್ಲಿದ್ದಾನೆ. ಸೊ ಅವನಿಗೆ ಇನ್ನೊಂದು GP ಅಲರ್ಟ್ ಆಗಿದೆ 45 ಕಿಲೋಮೀಟರ್ ದೂರ, 45 ಮೈಲ್, ಸಾರಿ ಅಂದ್ರೆ 60 ಕಿಲೋಮೀಟರ್ ಆಗ್ತದೆ. ಅವ್ರು ಕಾರಲ್ಲಿ ಹಿಡ್ಕೊಂಡು ಅಲ್ಲಿ ಹೋದ್ರು. ಹೋಗುವಾಗ ಮಗು ಕೂಗುದೆಲ್ಲ ನಿಲ್ಸಿದ್ರು, ಮನೆಗೆ ಹೋದ್ರು ಅವರು. ಸೊ ಎಕ್ಸಾಕ್ಟ್ಲಿ ವಾಟ್ ಯು ಆರ್ ಸೇಯಿಂಗ್, ಅಂದ್ರೆ ಅಲ್ಲಿ ದ GP ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ who will decide when you have to go. You can't just barge in into ಇದು ನೀವು ಹೇಳಿದಾಗೆ. I think it's very important that all over the world actually it is like that. I don't know why in India ಇಂಥದ್ದೊಂದು GP ಅಂದ್ರೆ, ಬಟ್ ಇಟ್ಸ್ as you say 5.5 years of course. ಈಗ ನಮ್ಮ ಇಂಜಿನಿಯರ್ಸ್ ಅಲ್ಲಿ 4 ವರ್ಷ ಕೋರ್ಸ್ ಮಾಡಿ ಇಡೀ ಗೂಗಲ್ ಅಲ್ಲಿ IT ಮಾಡ್ತಾರೆ. ನಮ್ಮಲ್ಲಿ 5.5 ವರ್ಷ ಕೋರ್ಸ್ ಮಾಡಿದವರನ್ನ ಏನು ಅಲ್ಲ ಅಂತ ಬಿಡ್ತೇವೆ. ಯಾಕಂದ್ರೆ BE ಮಾಡಿದವರು ಹಿ ಕ್ಯಾನ್ ಟಾಪ್ ಎನಿ ಆರ್ಗನೈಸೇಷನ್ ಇನ್ ದ ಟೆಕ್ನಾಲಜಿ ಫೀಲ್ಡ್. ಇದು ಬೇಕಂತ ಮಾಸ್ಟರ್ ಡಿಗ್ರಿ ಬೇಕಂತ ಇಲ್ಲ, ಇಟ್ ಇಸ್ ಆಪ್ಷನಲ್. ಅದು ನಮ್ಮಲ್ಲಿ ನೀವು MS ಮಾಡಿ ಅದ್ರ ಮೇಲೆ ಸೂಪರ್ ಸ್ಪೆಷಲಿಸ್ಟ್ ಮಾಡಿ ಅದ್ರ ಮೇಲೆ ನ್ಯಾರೋ ಆಗ್ತಾ ಹೋದ ಇದ್ದಾಗೆ ನಾವು ಕೆಳಗಿನ ಹಂತದ ಸಂಪರ್ಕವನ್ನ ಕಳ್ಕೊಳ್ತೇವೆ. ನೀವು ಏನ್ ಥಿಂಕಿಂಗ್ ಮಾಡ್ತಿದ್ದೀರಿ, ನಮಗೆ ಕೆಳಗಿನ ಲಿಂಕ್ ಬೇಕು, ಏನ್ ಆಗ್ತಾ ಇದೆ ಬೇಸ್ಮೆಂಟ್ ಅಲ್ಲಿ ಅನ್ನೋದನ್ನ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಈ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ನಾನು MBBS ಮಾಡುವ ಟೈಮಲ್ಲಿ ನಾನು ಹಳ್ಳಿಯಿಂದ ಬಂದವ. ಊರು ನಮ್ದು ಉಳ್ತೂರು ಅಂತ, ತೆಕ್ಕಟ್ಟೆಯಿಂದ ಒಳಗಡೆ ಕುಂದಾಪುರ ತಾಲೂಕಿನ ಉಡುಪಿ ಜಿಲ್ಲೆದು. ಅಲ್ಲಿ ನಮ್ದೊಂದು ಹೊಳೆ ಇತ್ತು, ಮಲ್ಯಾಡಿ ಹೊಳೆ ಅಂತ. ಆ ಹೊಳೆ ಸಂಕವೇ ಇರಲಿಲ್ಲ. ಪೇಷಂಟ್ಗಳಿಗೆ ಯಾರು ಇದ್ರೆ ಕಂಬಳಿಲಿ ಹಾಕಿ ಕರ್ಕೊಂಡು ಹೋಗೋದು ನಾನು ನೋಡ್ತಿದ್ದೆ ನನ್ನ ಕಾಲಘಟ್ಟದಲ್ಲಿ. ನಾನು MBBS ಮಾಡ್ತೇನೆ ಅಂತ ನನಗೂ ಕನಸಿರ್ಲಿಲ್ಲ. ನಾನು PUC ಮಾಡುವಾಗ ಡ್ರಾಪ್ ಔಟ್ ಆದವ, ದುಡ್ಡಿಲ್ಲದೆ ಶಾಲೆಗೆ ಹೋಗ್ಲಿಕ್ಕೆ. SLC ಮಾಡುವಾಗ ಡ್ರಾಪ್ ಔಟ್ ಆಗಿ ಯಾವುದೋ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದವ. ಈಗ ಕೆಲವೊಂದು ಪತ್ರಿಕೆಯವರು ಬರ್ದಿದ್ರು, ವಿಶ್ವವಾಣಿಯವರು, ಹೋಟೆಲ್ನಲ್ಲಿದ್ದ ಮಾಣಿ ವೈದ್ಯನಾದ ಅಂತ. ಮತ್ತೆ ನಮ್ಮ ತಂದೆದು ಒಂದು ಸರಾಬು ಅಂಗಡಿಯಲ್ಲಿ ಚಕ್ಕುಲಿ ಮಾರ್ತಾ ಇದ್ರು ನಮ್ಮ ತಂದೆ. ನಾನು ಅಲ್ಲೇ ಕುಳಿತು ಚಕ್ಕುಲಿ ಮಾರ್ತಿದ್ದೆ. ಹಾಗೆ ರವಿ ಬೆಳಗೆರೆ ಅವರು ಒಂದು ಕರೆ ಬರ್ದಿದ್ರು, ಸರಾಬು ಅಂಗಡಿಯಲ್ಲಿ ಚಕ್ಕುಲಿ ಮಾರುತ್ತಿದ್ದ ಹುಡುಗ ವೈದ್ಯನಾದ ಬಗ್ಗೆ ಅಂತ. ಹಾಗಾಗಿ ನಾನು ತುಂಬಾ ಕಷ್ಟದಿಂದ ಬಂದಿದ್ದೇನೆ. ಬಟ್ ನಾನು ಜನರ ನೋವನ್ನ ಕಂಡುಕೊಂಡು ಬಂದಿದ್ರಿಂದ ಈಗ ನಾನು MBBS ಡಾಕ್ಟರ್ ಒಬ್ಬರ ಸೂಟ್ ಕೇಸ್ ಇಟ್ಕೊಂಡು ಅವ್ರ ಜೊತೆ ಹೋಗ್ತಿದ್ದೆ. ನಮ್ಮಲ್ಲಿ ಒಂದು ಕೃಷ್ಣ ಶೆಟ್ಟಿ ಅಂತ ಒಬ್ಬರು ಡಾಕ್ಟರ್ ಇದ್ದಾರೆ, ಈಗಳು ಇದ್ದಾರೆ, ಡಿಪ್ಲೊಮಾ ಇನ್ ಅನಸ್ತಿಷಿಯಾ, ಅವ್ರು ಗೌರ್ಮೆಂಟ್ ಡಾಕ್ಟರ್ ಆಗಿದೆ. ಅವರು ಬಂದಾಗ ಅವ್ರು ನಮಗೆ ಕಾಂಪಿಟೇಷನ್, ಅವ್ರು ರಿಕ್ಷಾದಿಂದ ಇಳಿದಾಗ ಅವ್ರು ಬ್ಯಾಗ್ ಹಿಡ್ಕೊಳ್ಳಿಕ್ಕೆ ನಮ್ಗೆ ಕಾಂಪಿಟೇಷನ್, ಡಾಕ್ಟರ್ಗಳ ಬ್ಯಾಗ್. ಅವಾಗ ಅಷ್ಟು ಒಂದು ಡಾಕ್ಟರ್ಗಳಿಗೊಂದು ಇದಿತ್ತು, ಡಾಕ್ಟ್ರಿಗೆ ಬ್ಯಾಗ್ ಹಿಡ್ಕೊಳ್ಳೋದು, ಡಾಕ್ಟ್ರಿಗೆ ಕೈ ತೊಳಿಲಿಕ್ಕೆ ಸೋಪ್ ಕೊಡೋದು, ಅವ್ರನ್ನ ಕರ್ಕೊಂಡೋಗಿ ಎಲ್ಲರಿಗೆ ಬಿಡೋದು, ಅದನ್ನೊಂದು ದೊಡ್ಡದಿತ್ತು ಊರಲ್ಲಿ. ಈಗ ಏನಾಗಿದೆ, ಡಾಕ್ಟರ್ಗಳ ಪೇಷಂಟ್ಗಳ ಮಧ್ಯೆ ಇನ್ಯಾವುದೋ ಒಂದು ಕೊಂಡಿಗಳು ಬಂದು, ಯಾವುದೋ ವ್ಯಾವಹಾರಿಕವಾಗಿ ಇದು ಬಂದು, ಇನ್ಯಾರೋ ಮೆಡಿಸಿನ್ ಬಗ್ಗೆ ಗೊತ್ತಿಲ್ಲದ ಜನಗಳು ಬಂದು, ಅಡ್ಮಿನಿಸ್ಟ್ರೇಷನ್ ಆ ಭಾಗಗಳಲ್ಲಿ ಬಂದು ಟ್ರಸ್ಟ್ ಡಿಫಿಸಿಟ್. ಹೌದು, ಅವರು ನಮ್ಮ ಮಧ್ಯೆ ಇರುವಂತ ಒಂದು ಆ ಟ್ರಸ್ಟ್ ಇದೆ ಅಲ್ಲ, ಒಂದು ಫೇತ್, ಒಂದು ನಂಬಿಕೆ, ಅದು ಡೈಲ್ಯೂಟ್ ಆಗ್ತಿದೆ. ಹಾಗಾಗಿ ಇದು ಉಳಿಬೇಕಾದ್ರೆ ಕುಟುಂಬ ವೈದ್ಯ ಪದ್ಧತಿಯಿಂದಲೇ ಬಂದ್ರೆ ಚಂದ. ನನಗೆ ಗೊತ್ತಿದ್ದಾಗೆ ನಾವೆಲ್ಲ ಜನರಲ್ ಪ್ರಾಕ್ಟೀಸ್ ಮಾಡುವಾಗ ನಾವೆಲ್ಲ 10 ರೂಪಾಯಿ ಜನರಲ್ ಪ್ರಾಕ್ಟೀಸ್ ಮಾಡಿದವರು. ನಾನು ಈ ಹರೇಕಳ, ಪಾವೂರು, ವೀರನಗರ, ಪೈಸಲ್ ನಗರ, ಅರ್ಕುಳ, ಕಣ್ಣೂರು,
ಇಲ್ಲಲ್ಲ ಮುಖದವರೆಗೆ ನಾನು ಅಲ್ಲಲ್ಲಿ ಸೆಟಲೈಟ್ ಕ್ಲಿನಿಕ್ ಮಾಡ್ತಿದ್ದೆ. ಯಾಕಂದ್ರೆ ಊರಿನ ಇವಾಗಲೂ ಡಾಕ್ಟರ್ ಡರ್ಮಟೋಲಜಿ ನಮ್ಮ ಶೆಟ್ಟರ್ ಬಿಟ್ರೆ ಒಬ್ಬ ಡರ್ಮಟೋಲಜಿ ಅವರು ಅರ್ಲಿ ಮಾರ್ನಿಂಗ್ ಕ್ಲಿನಿಕ್ ಮಾಡ್ತಿದ್ರು, ಅಲ್ಲಿ ಬೆಳಿಗ್ಗೆ ಬೇಗ. ಅವ್ರನ್ನ ಬಿಟ್ರೆ ಈಗ ನಾನೇ 7 ಗಂಟೆಗೆ ಹೋಗಿ ಕ್ಲಿನಿಕ್ ಮಾಡೋನು. ಇವಾಗಲೂ ನಾನು ಬಜಾಲ್ ವೀರನಗರದಲ್ಲಿ ಮಾಡ್ತಿದ್ದೆ, ಈಗ ನಾನು ಹೊಯ್ಗೆ ಇಲ್ಲಿ ಮುಳಿಯಿತ್ಲು ಪ್ರದೇಶದಲ್ಲಿ ಮಾಡ್ತೇನೆ 7 ಗಂಟೆಗೆ. ಯಾಕಂದರೆ ಕೆಲಸಕ್ಕೆ ಹೋಗುವವರಿಗೆ ಅರ್ಲಿ ಮಾರ್ನಿಂಗ್ ಕೆಲಸಕ್ಕೆ ಹೋಗಿ ಮನೆಯಲ್ಲಿ ಮಕ್ಕಳಿಗೆ ಹುಷಾರಿಲ್ದಿದ್ರೆ 10 ಗಂಟೆವರೆಗೆ ಡಾಕ್ಟ್ರನ್ಕಾದ್ರೂ ಒಂದು ದಿನದ ಕೆಲಸ ಹೋಗ್ತದೆ ಅವ್ರದ್ದು. ಹಾಗಾಗಬಾರ್ದು. ಅವರು ಬೆಳಿಗ್ಗೆ ಬೇಗ ಡಾಕ್ಟರ್ ಸಿಕ್ಕಿದ್ರೆ ಮದ್ದು ತಗೊಂಡೋಗಿ ಮನೇಲಿ ಕೊಟ್ಟು ಅವ್ರು ಕೆಲಸಕ್ಕೆ ಹೋಗ್ಬೋದು, ಅವ್ರಿಗೊಂದು 100-500 ರೂಪಾಯಿ ಉಳಿತದೆ ಅನ್ನೋ ಚಿಂತನೆಯಲ್ಲಿ ಆ ಕಾನ್ಸೆಪ್ಟ್ ನಾನು ಶುರು ಮಾಡಿದ್ದು. ಅದು ಈಗ ಯಾರು ಇಲ್ಲ, ಅಷ್ಟು ಬೇಗ ಪ್ರಾಕ್ಟೀಸಿಗೆ ಸಿಗುವವರು ಯಾರು ಇಲ್ಲ. ನಾನು ನೋಡ್ಕೊಂಡು ತುಂಬ ಜನ ಬರ್ತಾರೆ, ಎಲ್ಲೆಲ್ಲೂ ಬರ್ತಾರೆ. ಬಟ್ ಈ ರೀತಿ ಕಾನ್ಸೆಪ್ಟ್ ಫ್ಯಾಮಿಲಿ ಡಾಕ್ಟರ್ಸ್ಗಳಿಗೂ ಈಗ ಏನಾಗಿದೆ ಅಂತ ಹೇಳಿದರೆ ಅವರನ್ನು ನಂಬದೇ ಇರುವ ಸ್ಥಿತಿಗೆ ನಾವು ಮಾಡಿಬಿಟ್ಟಿದ್ದೇವೆ. ಇದು ನಮ್ಮ ಸೊಸೈಟಿಗೆ ಲಾಸ್. MBBS ಡಾಕ್ಟರ್ ಅಂದರೆ ಏನೂ ಅಲ್ಲ, ಅವನಿಗೆ ಏನೂ ಗೊತ್ತಿಲ್ಲ ಅಂತ. ಬಟ್ MBBS ಡಾಕ್ಟರ್ ಒಬ್ಬ ಕನ್ಸಲ್ಟೆಂಟು ಕಣ್ಣಿನ ಸ್ಪೆಷಲಿಸ್ಟ್ ಆದರೆ ಅಲ್ಲೇ ಪಕ್ಕದಲ್ಲಿರುವ ಕಿವಿದ್ದು ಅಥವಾ ಥ್ರೋಟಿದ ಸಮಸ್ಯೆ ಆದ್ರೆ ಅದು ನಂಗೆ ಗೊತ್ತಿಲ್ಲ, ನೀವು ಆಚೆಗೆ ಹೋಗಿ ಅಂತ ಹೇಳಿದ್ರೆ. ಆದರೆ MBBS ಡಾಕ್ಟ್ರಿಗೆ ಹಾಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ, ಹಾಗೆ ಹೇಳಬಾರ್ದು. ಒಂದು ಮಗುವಿನ ಕೇಸ್ ಬಂದರೆ ನೆಕ್ಸ್ಟ್ ಇಮಿಡಿಯೇಟ್ ಕೇಸು ಆರ್ಥೋಪೆಡಿಕ್ಸ್ ಬರ್ತದೆ, ಅದ್ರ ನೆಕ್ಸ್ಟ್ ಕೇಸು ನಾಯಿ ಕಚ್ಚಿದ್ ಬರ್ತದೆ, ಇನ್ನು ನೆಕ್ಸ್ಟ್ ಕೇಸು ಸುಸೈಡಲ್ ಟೆಂಡೆನ್ಸಿ ಬರ್ತದೆ. ಇದನ್ನೆಲ್ಲ ಮ್ಯಾನೇಜ್ ಮಾಡಬೇಕಾದ್ರೆ ಕುಟುಂಬ ವೈದ್ಯ ನಿಜವಾಗಿ ಒಂದು ತಿರುಳು. ಸೊಸೈಟಿಯನ್ನು ಬೆಳೆಸಲಿಕ್ಕೆ ಕುಟುಂಬ ವೈದ್ಯನ ರೋಲ್ ದೊಡ್ಡದಿದೆ. ಅದಕ್ಕೆ ನೀವು ಈ ಕಾನ್ಸೆಪ್ಟ್ ಮಾಡ್ತಾ ಇರೋದು ತುಂಬ ಒಳ್ಳೇದು, ನಂಗೆ ಖುಷಿ ಕೊಟ್ಟಿದೆ. ಮತ್ತು ಇನ್ನೊಂದು ನೀವು ಹೇಳಿದಾಗೆ ಕಷ್ಟದಿಂದ ಬೆಳೆಯುವಂಥದ್ದು. ನಾನು ಕೂಡ MBBS ಸೈಕಲಲ್ಲಿ ಓದೋದು, ಬಟ್ ನಿಮ್ಮಷ್ಟು ನಾನು ಅದೊಂದು ಕಷ್ಟ ನೀವು ಹೇಳುವಂಥದ್ದು ಡ್ರಾಪ್ ಔಟ್ ಆಗಿ ಅಲ್ಲಿ ಕೆಲಸ ಮಾಡೋದು. ನನ್ನ ತಂದೆ ಅಲ್ಲಿ MIT ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ರು. ಅದರ ಕಷ್ಟದಲ್ಲೇ ಇದ್ದ ದಿಸ್ ಥಿಂಗ್ ಆಲ್ಸೋ ಹೆಲ್ಪ್ಸ್ ಐ ಥಿಂಕ್. ಅಂದ್ರೆ ಹೊಟ್ಟೆ ಖಾಲಿಯಲ್ಲಿ ನೀವು MBBS ಹೋದ್ರೆ ಮತ್ತೆ ನಿಮ್ಗೆ ಕೆಲಸ ಮಾಡುವ ಶಕ್ತಿ ಇರ್ತದೆ. ಹೊಟ್ಟೆ ತುಂಬಿದ MBBS ನಾವು ಗಾಡಿಯಲ್ಲಿ ಕಾರಲ್ಲಿ ಹೋದ್ರೆ ದಟ್ ಬಿಕಾಸ್ ಐ ಥಿಂಕ್ ನಾವು ಮೋಸ್ಟ್ ದಿಸ್ ಬಿಕಾಸ್ ಆಫ್ ದಿಸ್ privatization or anything, whatever you call it, the education medical is very costly, expensive actually. ಅಂದ್ರೆ ಸಾಮಾನ್ಯ ಯಾರಿಗೂ ಈಗ ನೀವು ವರ್ಷಕ್ಕೆ 8 ಲಕ್ಷ ಕೊಡಿ ಅಂತ ಹೇಳಿದ್ರೆ ಕಷ್ಟ. Actually it is not possible. So this may also be the reason contributing that to work hard you need to be having experience of working hard. ಈಗ ನನ್ನ ಮಗ ಅವನು ಹೇಳಿದ, ನೀವು 7 ಗಂಟೆ ಹೋಗ್ತೀರಿ, ರಾತ್ರಿ 7 ಗಂಟೆ ಬರ್ತೀರಿ, ಒಳ್ಳೆ ಪ್ರೊಫೆಷನ್, ಆದ್ರೆ ನಂಗೆ ಆಗುದಿಲ್ಲ. ನಾನು ಹೇಳಿದೆ, ನೀನು ಆಗದಿದ್ರೆ ನೀನು ಸೇರ್ಬಾರ್ದು. ಯಾಕಂದ್ರೆ ಇದಕ್ಕೆ ನೀವು ಹೇಳಿದಾಗೆ ನಿಮ್ಮ ಶ್ರಮ, ನೀವು ಹೇಳಿದ 7 o'clock ಹೋಗೋದು, ಇಡೀ ಅಲ್ಲಿ 4-5 ಕ್ಲಿನಿಕ್ ಹೋಗೋದು, ಅದಕ್ಕೆ ಅದು ಎನರ್ಜಿ ಬೇಕು, ಕಷ್ಟಪಡುವ ಒಂದು ಇದು ಬೇಕು. ಸೊ ಅವ್ರು ಬೇಡ ಅಂತ ಹೇಳುವಾಗ ನಾನು ಹೇಳಿದೆ, ನೀವು ಇಂಜಿನಿಯರ್ ಅಥವಾ ಬೇರೆ, ಇಂಜಿನಿಯರಿಂಗ್ ಆಲ್ಸೋ ಹ್ಯಾಸ್ ಇಟ್ಸ್ ಓನ್ ಪ್ರಾಬ್ಲಮ್ಸ್. ನಾನು ಸುಲಭ ಅಂತ ಹೇಳುದಲ್ಲ, ಬಟ್ ಮೆಡಿಕಲ್ ಈಸ್ ಒನ್ ಆಫ್ ದ ಹೈಲಿ ಸ್ಟ್ರೆಸ್ಫುಲ್ profession because you have to take decision quickly. So what do you think about this? Andre suppose people with like my son, he is I grew in a different atmosphere. My son grew in a different atmosphere. I'm not telling all can do, but is it that one of the reasons that people are unable to work or take that stress of hard work? And ನೀವು ಹೇಳೋದು 100% ಸರಿ. ಈಗ ಹೆಚ್ಚಿನ ವೈದ್ಯರ ಮಕ್ಕಳುಗಳು ಇದು ಫೀಲ್ಡಿಗೆ ಬರಲಿಕ್ಕೆ ಬೇಡ ಅಂತ ಹೇಳ್ತಿದ್ದಾರೆ. ಮೇನ್ಲಿ ಒಂದಾಗಿ ಹಾರ್ಡ್ ವರ್ಕ್. ಯಾಕಂದರೆ ವಿ ಆರ್ ಮ್ಯಾರಿಡ್ ಟು ದಿಸ್ ಪ್ರೊಫೆಷನ್. ನನ್ನ ಸ್ಟೂಡೆಂಟ್ಸಿಗೆ ಹೇಳಲಿಕ್ಕಿದೆ, ನಾನೊಂದು 25 ವರ್ಷ ಟೀಚ್ ಮಾಡಿದವನು ಶ್ರೀನಿವಾಸ್ ಯೂನಿವರ್ಸಿಟಿಯಲ್ಲಿ, ಶ್ರೀನಿವಾಸ್ ಮೆಡಿಕಲ್. ನಾವು ಮಕ್ಕಳಿಗೆ ಹೇಳಿದ್ರು, ಯುವರ್ ಮ್ಯಾರಿಡ್ ಟು ಯುವರ್ ಫಸ್ಟ್ ಕಂಪ್ಯಾನಿಯನ್ ಇಸ್ ಪ್ರೊಫೆಷನ್. ಕಡೆಗೆ ಇಲ್ಲಿ ನಿಮ್ಮ ಕಂಪ್ಯಾನಿಯನ್ಶಿಪ್ ಸರಿ ಆದರೆ ಅಲ್ಲಿ ಕಂಪ್ಯಾನಿಯನ್ಶಿಪ್ಪು ಆಗುತ್ತೆ, ಇಲ್ಲಿ ಡೈವರ್ಸ್ ಆದರೆ ಅಲ್ಲಿಯೂ ಡೈವರ್ಸ್ ಆಗುತ್ತೆ ಬದುಕು. ಹಾಗಾಗಿ ಈ ಪ್ರೊಫೆಷನ್ ತಗೊಳ್ಳುವಾಗಲೇ ಆಲೋಚನೆ ಮಾಡ್ಕೊಳ್ಬೇಕು, ನಾನು ಎಷ್ಟರ ಮಟ್ಟಿಗೆ ಇದಕ್ಕೆ ಬದ್ಧತೆಯನ್ನು ತೋರಿಸಬಲ್ಲೆ ಅಂತ. ಯಾಕಂದರೆ ಮತ್ತು ಈಗಿನ ಮಕ್ಕಳಿಗೆ ಹೊಟ್ಟೆ ಹಸಿವಿಲ್ಲ, ಆಲ್ರೆಡಿ ಇದೆ, ಹೊಟ್ಟೆ ತುಂಬಿದೆ ಅವರಿಗೆ. ಯಾಕಂದ್ರೆ ಅವ್ರಿಗೆ ದುಡ್ಡು ಎಲ್ಲಿಂದ ಬರ್ತದೆ ಗೊತ್ತಿಲ್ಲ. ಅಪ್ಪ ಹೇಗಾದ್ರೂ ನಮಗಾಗಲ್ಲ, ನೆಕ್ಸ್ಟ್ ಮಂತ್ ಫೀಸ್ ಕಟ್ಟಬೇಕಾದ್ರೆ ಈ ಮಂತೆ ತಲೆಬೇಸಿ ಶುರು ಆಗ್ತಿತ್ತು, ಎಲ್ಲಿಂದ ಸ್ಕಾಲರ್ಶಿಪ್. ಯಾಕಂದ್ರೆ ನನ್ನನ್ನು ಓದಿಸಿದ್ದು ಭಟ್ರು, ಶೆಟ್ರು, ಬೇರೆ ಬೇರೆ ಜಾತಿಯವರೆಲ್ಲ, ನನ್ನನ್ನು ಎಲ್ಲ ಜಾತಿಯವರು ಸೇರಿಸಿ ನನ್ನ ಓದಿಸಿದ್ದು. ಈವನ್ ಧರ್ಮಸ್ಥಳ ಉಜಿರೆ ಎಜುಕೇಶನ್ ಟ್ರಸ್ಟ್ ಅವರು ನನ್ನ ಫುಲ್ MBBS ಸ್ಪಾನ್ಸರ್ ಮಾಡಿದ್ದಾರೆ, ಓದಿಸಿದ್ದಾರೆ. ಹಾಗಾಗಿ ದೇವರಾಜ್ ಅರಸು ಹಾಸ್ಟೆಲಲ್ಲಿ, ಸರ್ಕಾರಿ ಹಾಸ್ಟೆಲ್ 16 ವರ್ಷ ಇದ್ದವ ನಾನು, BCM ಹಾಸ್ಟೆಲಲ್ಲಿ. ಹಾಗಾಗಿ ಲಾಸ್ಟ್ ಟೈಮ್ BCM ಹಾಸ್ಟೆಲಿಂದ ಬಂದು ಇಷ್ಟೆಲ್ಲ ಮಾಡಿದ್ದಕ್ಕೆ ದೇವರಾಜ್ ಅರಸು ಸ್ಟೇಟ್ ಅವಾರ್ಡ್ ನಂಗೆ ಲಾಸ್ಟ್ ಇಯರ್ ಬಂದಿದ್ದು. ದಟ್ ಇಸ್ 5 lakh rupees ಅವಾರ್ಡ್. ಅದು ಅರ್ಜಿ ಹಾಕ್ಲಿಕ್ಕಿಲ್ಲ, ದೇ ವಿಲ್ ಸೆಲೆಕ್ಟ್ ಅಂಡ್ ಗಿವ್ ಎ ಪರ್ಸನ್. ಕಾಗೋಡು ತಿಮ್ಮಪ್ಪರಿಗೆ, ವೀರಪ್ಪ ಮೊಯ್ಲಿಗೆಲ್ಲ ಸಿಕ್ಕಿದ್ದು, ನಮ್ಮನ್ನ ಗುರುತಿಸಿದ್ದಾರೆ. ಯಾಕಂದ್ರೆ ನಮಗೆ ಹಸಿವಿದ್ರೆ ಮಾತ್ರ ಬೇರೆಯವರ ನೋವು ಅರ್ಥ ಆಗುತ್ತೆ, ನಮಗೆ ಕಷ್ಟ ಇದ್ರೆ ಮಾತ್ರ ಬೇರೆಯವರ ಕಷ್ಟ ಅರ್ಥ ಆಗುತ್ತೆ. ಈಗಿನ ಮಕ್ಕಳಿಗೆ ಏನಾಗುತ್ತೆ, ಫಸ್ಟ್ ಇಯರ್ಗೆ ಅವರು ಸೇರೋದು ಬೇಡ, ಅವರು 10th ಸ್ಟ್ಯಾಂಡರ್ಡಲ್ಲಿರುವಾಗೆ ನಾನು ಸರ್ಜನ್ ಆಗಬೇಕು, ಕಾರ್ಡಿಯೋಫಿಸಿಯಾಲಜಿ ಎಕ್ಸ್ಪರ್ಟ್ ಆಗಬೇಕಂತ. MBBS ಅಲ್ಲಿ ಅವರು ಉಳಿದ ಸಬ್ಜೆಕ್ಟನ್ನು ಓದೋದೇ ಇಲ್ಲ, ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ, ಫಾರ್ಮಕಾಲಜಿಯನ್ನು ಓದೋದಿಲ್ಲ. ಅವರು ನ್ಯೂರಾಲಜಿ ಬಗ್ಗೆ ಕಾನ್ಸಂಟ್ರೇಟ್. ಬೇಸಿಕ್ ಅನಾಟಮಿ ಫಿಸಿಯಾಲಜಿ ಇಲ್ಲದೆ ಇದ್ರೆ
ಬಯೋಕೆಮಿಸ್ಟ್ರಿ, ಫಾರ್ಮಕಾಲಜಿ, ಪೆಥಾಲಜಿ ಇಲ್ಲದೆ ಇದ್ರೆ ನಿಮ್ಮ ಯಾವ ಪ್ರೊಫೆಷನ್ ಮೇಲೆ ಬರ್ಲಿಕ್ಕೆ ಆಗೋದಿಲ್ಲ. ನಾನು 90ರ ಇಸ್ವಿಯಲ್ಲಿ ಮಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡುವಾಗ ನನಗೆ ಭಾಸ್ಕರ್ ಶೆಟ್ಟರು, ಸುಧಾಕರ್ ಶೆಟ್ಟಿ, ಶಾಂತರಾಮ್ ಶೆಟ್ಟಿ ಹೇಳಿದ್ರು, ನೀ ಜನರಲ್ ಪ್ರಾಕ್ಟೀಸ್ ಮಾಡು. ನಮ್ಮ ಊರಿನವರಲ್ಲ, ಭಾಸ್ಕರ್ ಶೆಟ್ಟಿ, ಶಾಂತರಾಮ್ ಶೆಟ್ಟಿ ಅವರು, ನೀ ಜನರಲ್ ಪ್ರಾಕ್ಟೀಸ್ ಮಾಡು, ಮಂಗಳೂರಿಗೆ ಬೇಕು ಅಂತ. ಯಾಕಂದ್ರೆ ಕಮ್ಯುನಿಕೇಷನ್ ಇರೋರು ಬೇಕು ಮಾತಾಡೋದು. ಅವಾಗ ನಾನು ಮಾಡುವಾಗಲ್ಲ ಕೆಲವು ಹಳ್ಳಿಗೆ ಹೋದಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಡೆತ್ ಆಗಿರ್ತದೆ, ಮತ್ತು ನಮ್ಮನ್ನು ವಾಪಸ್ ಬಿಡೋರು ಇರ್ತಿರ್ಲಿಲ್ಲ. ನಮ್ಮ ಹತ್ರ ಆಗ ದೊಡ್ಡ ಕಾರ್ಗಳು, ಬೈಕ್ಗಳಿರೋ, ನಾವು ಅವ್ರು ಬಂದ್ರಂತ ಅವ್ರ ಬೈಕಲ್ಲಿ ರಿಕ್ಷಲ್ಲಿ ಹೋಗ್ತೇವೆ. ಅಲ್ಲಿ ಹೋದ್ಮೇಲೆ ಪೇಷಂಟ್ ಡೆತ್ ಆದ ತಕ್ಷಣ ದೇ ವಿಲ್ ಬಿ ಇನ್ ಡಿಫ್ರೆಂಟ್ ವರ್ಲ್ಡ್. ನಮ್ಮನ್ನ ಹೋಗ್ತೀರಾ ಬಿಡ್ತೀರಾ ಕೇಳೋರೇ ಇರೋದಿಲ್ಲ. ಎಷ್ಟೋ ದಿನ ನಾ ರಾತ್ರಿ 12 ಗಂಟೆ ರಾತ್ರಿಗೆ ಫೈಸಲ್ ನಗಲ, ಬಜಾಲ್, ನಂತೂರು, ಹರೇಕಳ, ಪರಂಗಿಪೇಟೆಯಿಂದೆಲ್ಲ ನಡ್ಕೊಂಡು ಬಂದಿತ್ತು. ಹಾಗಾಗಿ ಈ ಕುಟುಂಬ ವೈದ್ಯ ಅನ್ನೋದು ಖಾಲಿ ಮೆಡಿಸಿನ್ ಕೊಡುವುದಲ್ಲ, ಜನರ ಎಲ್ಲ ರೀತಿಯ ಸಂವೇದನೆಗಳನ್ನ ತುಡಿತಕ್ಕೆ ಅವನು ಒಳಗೊಳ್ಬೇಕು. ಅಂಥವ್ರು ಮಾತ್ರ ಕುಟುಂಬ ವೈದ್ಯ. ಯಾಕಂದ್ರೆ ಇದು ಹೋದ್ರೆ ಮೆಡಿಕಲ್ ಪ್ರೊಫೆಷನ್ ಕೊಲಾಪ್ಸ್ ಆಗುತ್ತೆ. ನೀವು ಏನು ಇನಿಷಿಯೇಷನ್ ಮಾಡಿದಿರಿ, ಈ ಕಮ್ಯುನಿಕೇಶನ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈ ಪ್ರೊಫೆಷನ್ ಹೋದ್ರೆ ನಮ್ಮ ಮತ್ತು ಸಮಾಜದ ಮತ್ತು ವೈದ್ಯರ ಮದುವಿನ ಕೊಂಡಿ ಇನ್ನೂ ಏನೋ ಡೌಟ್ಫುಲ್ ಆಗಿ ನೋಡುವಂತ ಆಗ್ತದೆ. ಯಾಕಂದ್ರೆ ಕನ್ವಿನ್ಸ್ ಮಾಡುವ ಕೆಲಸ ಇರುವುದು ಕುಟುಂಬ ವೈದ್ಯರಲ್ಲಿ ಮಾತ್ರ. ಅದೇ ಅಂದರೆ ಫೈನಾನ್ಷಿಯಲಿ ಕೂಡ ಐ ಥಿಂಕ್ ಸ್ಟೆಬಿಲಿಟಿ ಫಾರ್ ಎ ಜನರಲ್ ಪ್ರಾಕ್ಟೀಷನರ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಹೌದು, ಸಮಾಜದಲ್ಲಿ ನಮಗೆ ಈಗ GP ಇದ್ದರೂ ನಮ್ಮ ಮಕ್ಕಳಿಗೆ ನಾವು ಶಾಲೆಗೆ ಕಳಿಸುವಾಗ ನಾವು ಒಳ್ಳೆ ಶಾಲೆ ಹೋಗ್ಲಿಕ್ಕೆ ಅಡ್ಮಿಷನ್ ಕೊಡ್ಲಿಕ್ಕೆ ಅವರು ಡೊನೇಷನ್ ಕೇಳ್ತಾರೆ, ಅಥವಾ ಯು ಹ್ಯಾವ್ ಟು ಪೇ ಅಲ್ಲ. ಈಗ ನಾಳೆ MBBS, ಈಗ ಜನರಲ್ ಪ್ರಾಕ್ಟೀಷನ್ ಮಗನಿಗೆ MBBS ಮಾಡ್ಬೇಕಂತ ಹೇಳಿದ್ರೆ ನಮ್ಗೆ ಯಾರು ಅದರಲ್ಲಿ ಕನ್ಸೆಷನ್ ಕೊಡೋದಿಲ್ಲ. ಸೊ ಹಣದ ವ್ಯವಸ್ಥೆ ಕೂಡ ಒಂದು ಹಂತದಲ್ಲಿ ಬೇಕಾಗ್ತದೆ. ಸೊ ಐ ಥಿಂಕ್ ಐ ಸಿ ದಟ್ ದ ಜನರಲ್ ಪ್ರಾಕ್ಟೀಷನರ್, ನಮ್ಮಲ್ಲಿ ನಾವು ಆಕ್ಚುಲಿ ನಮ್ಮಲ್ಲಿ MBBS ಇರೋದು ಇಬ್ಬರೇ ಇಲ್ಲಿ MIO ಹಾಸ್ಪಿಟಲ್, ಬೇರೆ ಬೇರೆ ಪ್ರೊಫೆಷನ್ ಅವರು ಇದ್ದಾರೆ, ಡೆಂಟಲ್ ಹಾಗೆ. But we see that we pay minimum 60,000. Yes. I want to pay 1 lakh. Yes. Actually, MBBS should be paid the maximum. Maximum. So they are the actually, as you have told. So even in the community, the government and all should think about it. They have to encourage these MBBS doctors. They can pay part instead of wasting money on so many other things. Yes. Basically, he should be secure. Correct. So only then you will go to the profession. If you put them in more and more difficulty, now you are telling hardly anybody are coming. ಅಂದ್ರೆ ಯಾರು ಈಗ MBBS ಗೆ ಬರೋದಿಲ್ಲ ಅಂತೇಳಿ. ನಮ್ಮಲ್ಲಿ ಕೂಡ ಈಗ ನಮ್ಗೆ MBBS ಡಾಕ್ಟರ್ ಸಿಗೋದಿಲ್ಲ. ಈಗ ನೀವು MS ಎಲ್ಲ ಸಿಗ್ತಾರೆ ನಮ್ಗೆ, MCH ಕೂಡ ಸಿಗ್ತಾರೆ. ಈಗ ನಮ್ಮ ಕ್ಯಾನ್ಸರ್ ಸರ್ಜರಿಯಲ್ಲಿ ವರ್ಷಕ್ಕೆ 720 ಜನ MCH ಮಾಡಿ ಬರ್ತಾ ಇದ್ದಾರೆ. ಅವ್ರಿಗೆ ಜಾಬ್ ಇಲ್ಲ ಆಕ್ಚುಲಿ. ಸೊ ನಮ್ಗೆ ಆದ್ರೆ MBBS ಸಿಗೋದಿಲ್ಲ. ಅಂಡ್ ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಸೊ ಐ ಥಿಂಕ್ ಅಂದ್ರೆ ನಾವು ಈಗ ಅಂತ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ದಿಸ್ ಅನ್ ಎಕನಾಮಿಕ್ ವರ್ಲ್ಡ್, ಫೈನಾನ್ಸ್ ಬೇಕು. ಸೊ ಇಫ್ ದಿ ಅಲ್ಟಿಮೇಟ್ಲಿ ಇಟ್ ವಿಲ್ ಹ್ಯಾಪನ್, ಐ ಫೀಲ್. ಅಂದ್ರೆ ಕರೆಕ್ಟ್ ಥಿಂಕಿಂಗ್ ಪೀಪಲ್ ವಿಲ್ ಹ್ಯಾವ್ ಟು ಎನ್ಕರೇಜ್ the basic practice, which is most important. Otherwise you will fail, as you said. They'll fail because I think one of the reason could be that financial stability also. ಅಂದ್ರೆ ಈಗ ಪ್ರಾಕ್ಟೀಸ್ ಮಾಡಿದ್ರೆ ಇಟ್ಸ್ ನಾಟ್ ಈಸಿ. ಯಾಕಂದ್ರೆ ಪ್ರಾಕ್ಟೀಸ್ ಮಾಡಿ ಇನ್ಯಾವುದೋ ವೃತ್ತಿ ಮಾಡುವ ಪರಿಸ್ಥಿತಿಗೆ ಹೋಗ್ಬಾರ್ದು MBBS ಅವರು. ಅಯ್ಯೋ ಇದರಿಂದ ಏನಿಲ್ಲ. ಯಾಕಂದ್ರೆ ಮೊದಲೆಲ್ಲ ತೆಂಗಿನಕಾಯಿ, ಅಕ್ಕಿ ಎಲ್ಲ ಕೊಡೋದಿತ್ತು. ಡಾಕ್ಟ್ರಿಗೆ ದುಡ್ಡು ಕೊಡುವ ಕಾಲಘಟ್ಟದಲ್ಲಿ ಅಡಿಕೆ, ಅಕ್ಕಿಯನ್ನೆಲ್ಲ ಕೊಡುವ ಕಾಲ. 10 ರೂಪಾಯಿಗೆ ಪ್ರಾಕ್ಟೀಸ್ ಮಾಡೋದೇನಾಗ ನಾನು ನೋಡಿದ್ದೇನೆ. ನಾನು 10-20 ರೂಪಾಯಿಗೆ ಪ್ರಾಕ್ಟೀಸ್ ಮಾಡಿದವ. ಆದ್ರೆ ಅಷ್ಟನ್ನ ಹಾಗೆ ಇಟ್ಕೊಂಡು ಒಬ್ಬ ವೈದ್ಯನಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಅವನ ಮಕ್ಕಳನ್ನ ಡಾಕ್ಟರ್ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ನೀವು ಹೇಳಿದಾಗ ಈಗ ಸರ್ಕಾರವು 45,000 ರೂಪಾಯಿ ಕೊಡೋದು MBBS ಡಾಕ್ಟರ್ಗೆ. ಇಟ್ ಇಸ್ ಈಗ ಡಿಗ್ರಿ ಆದವರಿಗೆ 45,000 ರೂಪಾಯಿ ಸಂಬಳ ಸಿಕ್ಕುವಾಗ ಸರ್ಕಾರ ಎಲ್ಲ ನೀವು NHM ತಗೊಳ್ಳಿ, ಯಾವುದು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ MBBS ಡಾಕ್ಟರ್ ತಗೊಂಡು 40,000 ರಿಂದ 50,000 ರೂಪಾಯಿ ಕೊಡೋದು. ಯಾರು ಬರ್ತಾರೆ? ಅವನಿಗೆ ಒಂದು ಡಿಮೋರಲೈಸ್ ಆಗುತ್ತೆ. ನೀವು ಮಿನಿಮಮ್ 60-70,000. ಡಾಕ್ಟರ್ CN ಮಂಜುನಾಥ್ ಹೇಳ್ತಿದ್ರು ಮೊನ್ನೆ, ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರು, ಮಿನಿಮಮ್ 70 to 1 lakh MBBS ಡಾಕ್ಟರ್ ಕೊಡ್ಬೇಕು. 3 ವರ್ಷದಲ್ಲಿ 1 lakh ಕೊಡ್ಬೇಕು. ಅದು ಕೊಡದೇ ಇದ್ರೆ ಈ MBBS ಮಾಡಿ ಪ್ರಾಕ್ಟೀಸ್ ಮಾಡೋ ಜನಗಳು ಕಳೆದು. ಇದನ್ನ ರಾಜಕಾರಣಿಗಳು ಅರ್ಥ ಮಾಡ್ಕೊಳ್ಬೇಕು, ಜನಪ್ರತಿನಿಧಿಗಳು. ಯಾಕಂದ್ರೆ ಆಕ್ಚುಲಿ ಇಫ್ MBBS doctors do good work, the health of society improves, then you can save thousands of crores. Correct. Actually it is a common sense. So if the base is proper, top will be easy. ಬೇಕಂದ್ರೆ ನಮಗೆ ಗೌರ್ಮೆಂಟ್ ಪೇ ಮಾಡೋದು ಡಿಫಿಕಲ್ಟೀಸ್ ಬಂದಾಗ ಅಥವಾ ಕ್ರೈಸಿಸ್ ಬಂದಾಗ ಪೇ ಮಾಡುವ ಅಂಶ ಕಮ್ಮಿ ಆಗುತ್ತೆ. ಬೇಸಿಕ್ ಟ್ರೀಟ್ಮೆಂಟ್. ಯಾಕಂದ್ರೆ ಈ ಜನರಲ್ ಪ್ರಾಕ್ಟೀಷನರು ದೇ ಆರ್ ದ ಪ್ರಿವೆಂಟಿವ್ ಪಾರ್ಟ್ ಮೋರ್, ಪ್ರಿವೆಂಟಿವ್ ಅಂಡ್ ಪ್ರಮೋಟಿವ್ ಪಾರ್ಟ್ ರಾದರ್ ದನ್ ಕ್ಯೂರೇಟಿವ್. ಕ್ಯೂರಿಟಿಗೆ ಬಂದ ತಕ್ಷಣ ಎಕ್ಸ್ಪೆನ್ಸಿವ್ ಆಗುತ್ತೆ. ಸರ್ಕಾರಕ್ಕೆ ದೊಡ್ಡ ಖರ್ಚು ಬರುವುದನ್ನ ತಡೆಯುವವರು ಅಂದ್ರೆ ಅವ್ರು MBBS. ಫಸ್ಟ್ ಡಿಫೆನ್ಸ್ ಅಂತ ನೀವು ಏನ್ ಹೇಳಿದ್ರಿ, ಅವ್ರು ತುರ್ತು ಸಮಸ್ಯೆ ಆದಾಗ ಓಡಿ ಬರೋದು ಅವ್ರೆ. ಪೊಲೀಸರು ಬಂದಾಗ ಪೊಲೀಸರು ಬಂದ ಅನಂತರ ಮಿಲಿಟರಿ ಬರ್ಬೇಕು. ಫಸ್ಟಿಗೆ ನಾವು ಮಿಲಿಟರಿ ತಂದ್ರೆ ಎಷ್ಟು ಖರ್ಚಾಗುತ್ತೆ? ಪೊಲೀಸ್ ಇರ್ತಾರೆ, ಸಿವಿಲ್ ಪೊಲೀಸ್ ಇರ್ತಾರೆ. ಅವ್ರು ಬಂದಾಗ MBBS ಡಾಕ್ಟರ್ ಆ ಕೆಲಸ ಮಾಡ್ತಿದ್ದಾರೆ. ನಾವು ಸಮಾಜವನ್ನ ಕಟ್ಟಲಿಕ್ಕೆ MBBS ಡಾಕ್ಟರ್ ಬೇಕೇ ಬೇಕು. ಮತ್ತೆ ನೀವು ಹೇಳಿದಾಗೆ ನಾವೆಲ್ಲ
10-20 ಸಾವಿರ ರೂಪಾಯಲ್ಲಿ MBBS ಮುಗಿಸಿದವರು ಈಗ ಮಿನಿಮಮ್ 30-40 ಲಕ್ಷ ರೂಪಾಯಿ ಬೇಕು MBBS ಮಾಡ್ಬೇಕಾದ್ರೆ. ಅಷ್ಟು ಸುಲಭ ಸಹ ಇಲ್ಲ. ಬಟ್ ಜನ ಏನ್ ತಿಳ್ಕೊಂಡಿದ್ದಾರೆ, 30-40 ಲಕ್ಷ ಖರ್ಚು ಮಾಡಿದ ತಕ್ಷಣ ತಿಂಗಳಿಗೆ ಲಕ್ಷಗಟ್ಟಲೆ ದುಡಿಬಹುದು ಅಂತ. ಆ ಕಾನ್ಸೆಪ್ಟ್ ಇಲ್ಲ, ಅದು ತಪ್ಪು. ಈಗ ಸರ್ಕಾರಿ ಲೆವೆಲಲ್ಲಿಯೂ ಪೋಸ್ಟಿಂಗ್ ಆದ್ರೆ ಮಾತ್ರ ಏನಾದ್ರೂ ಒಂದು 70-80 ಸಾವಿರ ಸಿಗ್ತದೆ. ಕಾಂಟ್ರಾಕ್ಟ್ ಅಲ್ಲಿ ಬಂದ್ರೆ ದುಡ್ಡು ಸಿಕ್ಕುದಿಲ್ಲ. ಹಾಗಾಗಿ ನಾವೆಲ್ಲ ಓದುವ ದಿನಗಳಲ್ಲಿ ನಮ್ಗೆ ಖರ್ಚಿಲ್ಲ, ನಮ್ದೆಲ್ಲ ದುಡ್ಡು ಯಾವಾಗಲೂ ಬಂದಿದೆ. 10,000-20 ಸಾವಿರ ರೂಪಾಯಲ್ಲಿ MBBS ಆಗಿ ಹೋಗಿದೆ ನಮಗೆ. ಆದ್ರೆ ಈಗ ಆಗುದೇ ಇಲ್ಲ. ಹಾಗಾಗಿ MBBS ಮಾಡಿದವರನ್ನ ಏನೂ ಅಲ್ಲ ಅಂತ ನೋಡದೆ ಅವರಿಗೆ ಸಪೋರ್ಟಿವ್ ಮಾಡ್ಲಿಕ್ಕೆ, ಅವರು ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸರ್, ರೇಷನ್ ಕಾರ್ಡ್ ಇದ್ದ ಹಾಗೆ ಒಂದು ಏರಿಯಾಕ್ಕೆ ಒಂದಿಷ್ಟು ತಾಲೂಕು ಆಫೀಸು ಅಥವಾ ಇದು ಇರುತ್ತಲ್ಲ ವಿಲೇಜ್ ಅಕೌಂಟೆಂಟ್ ಇದ್ದ ಹಾಗೆ ಒಂದು ಏರಿಯಾಕ್ಕೆ ಜನರಲ್ ಪ್ರಾಕ್ಟಿಷನರ್ ಅಂತ, ಆ ಏರಿಯಾದವರೆಲ್ಲ ಕಾರ್ಡ್ ಹಿಡ್ಕೊಂಡು ಅವನ ಹತ್ರ ಹೋಗ್ಬೇಕು. ಅವನಿಗೆ ಜನರು ದುಡ್ಡು ಕೊಡ್ಲಿಕ್ಕಿಲ್ಲ, ಸರ್ಕಾರ ದುಡ್ಡು ಕೊಡ್ತದೆ, ಅಲ್ಲಿಂದ ಅವ್ರು ರೆಫರ್ ಆಗ್ಬೇಕು. ಈಗ ನಮ್ಮಲ್ಲಿಯೂ ಹಾಗೆ ಒಂದೊಂದು ತಾಲೂಕು, ಈಗ PSC ಏರಿಯಾದಲ್ಲಿ ಒಂದೊಂದು ಪ್ರೈಮರಿ ಹೆಲ್ತ್ ಸೆಂಟರ್ ಇದ್ದ ಹಾಗೆ ಅಲ್ಲಿ ಒಬ್ಬ ಜನರಲ್ ಪ್ರಾಕ್ಟಿಷನರ್ಸ್ ಅನ್ನು ಗುರುತಿಸಿ ಏನಿದ್ರೆ ಅವನ ಹತ್ರ ಹೋಗ್ಬೇಕು, ಅವನಿಂದ ರೆಫರ್ ಆಗಬೇಕು ಅಂತ. ಯಾಕಂದ್ರೆ ಹೀ ದ ಒಪಿನಿಯನ್ ಗಿವರ್, ಬೇಸಿಕ್ ಒಪಿನಿಯನ್. ಎಲ್ಲಿಗೆ ಹೋಗ್ಬೇಕು, ಕ್ಯಾನ್ಸರ್ ಇದು TB ಇದು ಇನ್ನೊಂದು ಕಾಯಿಲೆಯ, ಇದು ಬೋನಿಗೆ ಸಂಬಂಧಪಟ್ಟ, ಈ ಸೆಕೆಂಡ್ ಒಪಿನಿಯನ್ ಕೊಡುವ ಜನಗಳು ಕಮ್ಮಿ ಆಗಿದ್ದಾರೆ. ಜನ ಸಡನ್ ಗೂಗಲ್ ಮಾಡ್ತಾರೆ, ಇನ್ನಲ್ಲಿಗೆ ಹೋಗ್ತಾರೆ, ಅಲ್ಲಿ ಹೋಗಿ ಏನೋ ತಪ್ಪು ನಿರ್ಧಾರ ಮಾಡ್ಕೊಳ್ತಾರೆ, ಅಲ್ಲಿ ಗಂಟೆ ಕಟ್ಲಿಕ್ಕೆ ಅದು 10 ನಿಮಿಷ ಕನ್ಸಲ್ಟೆಂಟ್ ಜೊತೆ ಮಾತಾಡ್ಲಿಕ್ಕೆ ಆಗಿಲ್ಲ ಅಂತ ಗಲಾಟೆ ಮಾಡ್ಕೊಂಡು ಬರ್ತಾರೆ. ಅದನ್ನೆಲ್ಲ ಕರ್ಬ್ ಮಾಡೋದು ಇಲ್ಲಿ ಸಾಧ್ಯ ಇದೆ, ಯಾವುದು ಕುಟುಂಬ ವೈದ್ಯರ ಲೆವೆಲ್. ಅದನ್ನ ಈವನ್ ಎಲ್ಲ ಸೂಪರ್ ಸ್ಪೆಷಲಿಸ್ಟ್ಗಳು ಕುಟುಂಬ ವೈದ್ಯರ ನಡುವಿನ ಸಂಬಂಧವನ್ನ ಗಟ್ಟಿ ಮಾಡ್ಕೊಳ್ಬೇಕು ಪ್ರತಿಯೊಂದು ಕಡೆ, ನನ್ನ ಇದು ಅನಿಸಿಕೆ. ಮತ್ತು ಇನ್ನೊಂದು ರೂರಲ್ ಅಂದರೆ ವೆನ್ ಯು ಗೋ ಟು ಎ ರಿಮೋಟ್ ಏರಿಯಾ ದಿ ಪೇ ಶುಡ್ ಬಿ ಹೈಯರ್. ಅದಾದ ಪಾಶ್ಚಾತ್ಯ ದೇಶದಲ್ಲಿ ಕಾಮನ್ ಇದೆ. ಈಗ ಆಸ್ಟ್ರೇಲಿಯಾದಲ್ಲಿ ನಮ್ದು ಕಸನ್ ಇದ್ ಮಗಳು ಅವನು ಪರ್ತ್ ಅಂದ್ರೆ ಸಿಟಿಯಲ್ಲಿ ಕೆಲಸ ಮಾಡಿದ್ರೆ ಇಷ್ಟು, ರೂರಲ್ಲಿಗೆ ಹೋಗಿದ್ರೆ 30% ಜಾಸ್ತಿ. ಅಂದ್ರೆ ಅದೊಂದು ಕಾನ್ಸೆಪ್ಟ್, ಎನ್ಕರೇಜ್ಮೆಂಟ್ ಟು. ನಮ್ಮಲ್ಲಿ ರಿವರ್ಸ್ ಇದೆ, ಹಳ್ಳಿಯಲ್ಲಿ ಕೆಲಸ ಮಾಡಿದವನಿಗೆ ಕಡಿಮೆ, ಪೇಟೆಗೆ ಬಂದವನಿಗೆ ಜಾಸ್ತಿ TAD ಅದು ಇದು ಅಂತ ಜಾಸ್ತಿ ಕೊಡ್ತೇವೆ ನಾವು, ಯಾಕಂದ್ರೆ ಇಲ್ಲಿ ಲಕ್ಸುರಿಯಸ್ ಇದೆ ಅಂತ. ಬಟ್ ಅಲ್ಲಿಗೆ ಹೋಗೋರು ಕಡಿಮೆ ಆಗಿದೆ. ಮತ್ತೆ ಇನ್ನೊಂದು, ವಾಟ್ ಈಸ್ ದ ಕಾಮನ್ ಇಲ್ನೆಸ್ ಯು ಸಿ? ಅಂದ್ರೆ ಈಗ ನೀವು ಜನರಲ್ ಪ್ರಾಕ್ಟೀಸ್ ಮಾಡುವಾಗ ಈಗ ದಿನದಲ್ಲಿ ಒಂದು 50 ರೋಗಿ ಅಥವಾ 40 ರೋಗಿ ನೋಡಿದ್ರೆ ಅದು ಹೇಗಿರ್ತದೆ? ಅಂದ್ರೆ ಡಯಾಬಿಟಿಸ್ ಇದ್ರ. ಹೌದು, ಈ ಹಳ್ಳಿಗಳಲ್ಲಿ 50ರಿಂದ 100 ಜನ ರೋಗಿಗಳು ಬರ್ತಾರೆ. ಮ್ಯಾಂಗ್ಳೂರ್ ಅಂತ ಸಿಟಿಯಲ್ಲಿ ಪ್ರಾಕ್ಟೀಸ್ ಮಾಡೋರು ಅಂದ್ರೆ ಜನರಲ್ ಪ್ರಾಕ್ಟೀಸ್ ಈಸ್ ಲೈಕ್ ಎ ಕನ್ಸಲ್ಟೆಂಟ್. ಅವ್ರಿಗೊಂದು 20-25-30 ಪೇಷಂಟ್ಗಳು ಬಂದ್ರೆ ದೊಡ್ಡದು. ಸಿಟಿಯಲ್ಲಿ ಈಗ ನಾನು ಪಾರ್ಟ್ ಟೈಮ್ ಮಾಡುವನು, ನಮ್ಗೊಂದು 20-25 ಪೇಷಂಟ್ಗಳು ಬರ್ತಾರೆ, ಅದು ದೊಡ್ಡದು. ಆದ್ರೆ ಅದರಲ್ಲಿ ಪೇಟೆಯಲ್ಲಿ ಬರುವ ಜನರಲ್ ಪ್ರಾಕ್ಟೀಸ್ ಹತ್ರ ಬರುವ ರೋಗಿಗಳಿಗಿಂತ ಹಳ್ಳಿಯಲ್ಲಿ ಬರುವ ರೋಗಿಗಳನ್ನು ನಾವು ಹೆಚ್ಚು ಗಮನ ತಗೊಳ್ಳಿ. ಪೇಟೆಯಲ್ಲಿ ಶಾಪಿಂಗ್ ಮಾಡುವ ಪೇಷಂಟ್ಗಳು ಜಾಸ್ತಿ ಬರ್ತಾರೆ, ಅವ್ರ ಹತ್ರ ಹೋಗ್ತಾರೆ, ಇವ್ರ ಹತ್ರ ಹೋಗ್ತಾರೆ, ಇವ್ರ ಹತ್ರ ಹೋಗ್ತಾರೆ. ಹಳ್ಳಿಗಳಲ್ಲಿ ಮೇನ್ಲಿ ಜ್ವರ, ನೋವು, ಹೆಡೇಕ್, BP, ಡಯಾಬಿಟೀಸ್ ಇದಕ್ಕೆಲ್ಲ ಬರ್ತಾರೆ. ಇದೆಲ್ಲ ಬೇಸಿಕ್ ರಿಕ್ವೈರ್ಮೆಂಟ್. ಮೆಟಬಾಲಿಕ್ ಡಿಸಾರ್ಡರ್ಸ್ ಅನ್ನಲ್ಲ, NCD ಅಂತ ಈಗ ಗೌರ್ಮೆಂಟ್ ಮಾಡಿದೆ, ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಮತ್ತೆ ಕಮ್ಯುನಿಕೇಬಲ್ ಡಿಸೀಸ್. ಕಮ್ಯುನಿಕೇಬಲ್ ಡಿಸೀಸ್ ಬಂದ್ರೆ TB, GB ಅಥವಾ ಅದೆಲ್ಲ ಬರ್ತದೆ, ಅದನ್ನೆಲ್ಲ ಅವ್ರಿಗೆ ಟ್ರೀಟ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅನ್ನ, ಇನ್ಫೆಕ್ಷನ್ಸ್ ಅನ್ನ, ಫೀವರ್ ಅನ್ನ, ಡಹೇರಿಯಾ, ವಾಮಿಟಿಂಗ್, ಅಬ್ಡಾಮಿನಲ್ ಪೇನ್, ಇದೆಲ್ಲ ಟ್ರಾನ್ಸಿಯೆಂಟ್ ಸ್ಮಾಲ್ ಟ್ರೀಟ್ಮೆಂಟ್ ಇಂದ ಬೇಸಿಕ್ MBBS ಇಸ್ ಮೋರ್ ದೆನ್ ಇನಫ್ ಅಲ್ವಾ? ಅವನಿಗೆ ಒಂದು ಅಬ್ಡಾಮಿನಲ್ ಪೇನ್ ಬಂದ್ರೆ ರೈಟ್ ಇಲಿಯಾಕ್ ಪಸದಲ್ಲಿದೆ, ಹೀಗಿದೆ, ಅಲ್ಲಿ ಟೆಂಡರ್ನೆಸ್ ಇದೆ, ವಾಮಿಟಿಂಗ್ ಇದೆ, ರೇಡಿಯೇಟಿಂಗ್ ಇದೆ ಅಂತ ಹೇಳಿದ್ರೆ ಅವನಿಗೆ ಹಿ ಶುಡ್ ಡಯಾಗ್ನೋಸ್ ಅಂಡ್ ಸೆಂಡ್ ಟು ಎ ಸರ್ಜನ್. ಅದು ಗೊತ್ತಿದ್ರೆ ಇಷ್ಟು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಮೋರ್ ದೆನ್ ಇನಫ್. ಇದೇ ಎಲ್ಲ ಕಂಡೀಷನ್ ಬರುವುದು. ಜಾಸ್ತಿ ಜ್ವರ ಬರ್ತದೆ, ಜ್ವರಕ್ಕೆ ಅಲ್ಲಿ ಹೆಚ್ಚಿನ ಜನರಲ್ ಪ್ರಾಕ್ಟಿಷನರ್ಸ್ ಜ್ವರ ಬಂದ ತಕ್ಷಣ ಆಂಟಿಬಯೋಟಿಕ್ ಎಲ್ಲ ಕೊಡುವುದಿಲ್ಲ. ನಾವು ಕನ್ಸಲ್ಟೆಂಟ್ ಗೊತ್ತಿಗೆ ಹೋದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಇವರೆಲ್ಲ ತುಂಬಾ ದಿನದಿಂದ ಜ್ವರ ಇರ್ಬೋದು, ಎಲ್ಲರ ಹತ್ರ ಹೋಗಿ ಬಂದಿರ್ಬೋದು, ನಾನು ಆಂಟಿಬಯೋಟಿಕ್ ಹಾಕದಿದ್ರು ತಪ್ಪಾಗ್ತದೆ ಅನ್ನೋದು ತಿಳ್ಕೊಂಡು ಡೈರೆಕ್ಟ್ ಆಂಟಿಬಯೋಟಿಕ್ ಹಾಕ್ತಾರೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಫೀವರ್, ನೀವು ಹೇಳಿದಾಗೆ ಇಡೀ ಯಾವುದು ನಮ್ಮ ಇಮ್ಯುನಿಟಿ ಡೌನ್ ಆದಾಗ ಅವರ್ ವೈಟ್ ಸೆಲ್ಸ್ ಆರ್ ಫೈಟಿಂಗ್ ಫಾರ್ ದ ಇದು ಅಲ್ವಾ. ಅಷ್ಟೊತ್ತಿಗೆ ಬಂದು ಸ್ವಲ್ಪ ಟೆಂಪರೇಚರ್ ಮೇಲೆ ಅಂದ್ರೆ ಓನ್ಲಿ ಟೆಪಿಡ್ ಸ್ಪಾಂಜಿಂಗ್ ಅಥವಾ ಬಟ್ಟೆಯನ್ನು ಒದ್ದೆ ಮಾಡಿ ತಲೆ ಮೇಲೆ ಹಾಕೋದು ಅಥವಾ ಪ್ಯಾರಾಸಿಟಮಾಲ್ ಕೊಟ್ರೆ ವೈರಲ್ ಇರ್ತದೆ. ಸೊ ಒಂದು 2-3 days ಯು ವೆಯ್ಟ್ ಅಂಡ್ ಸಿ. ಆಂಟಿಬಯೋಟಿಕ್ ಹಾಕಿ ಇದು ಮಾಡೋದಕ್ಕಿಂತ, ಮತ್ತೆ ಆಂಟಿಬಯೋಟಿಕ್ ಹಾಕಿದ್ರು ಹಳ್ಳಿಗಳಲ್ಲಿ ಏನಾಗತ್ತೆ ಅಂದ್ರೆ ಸರ್, ಎಷ್ಟೋ ಜನರಿಗೆ ಅವ್ರು ದುಡಿಯೋದು 300-400 ರೂಪಾಯಿ. ನಾವು ಹೈಯರ್ ಆಂಟಿಬಯೋಟಿಕ್ ಎಲ್ಲ ಬರೆದ್ರೆ ಒಂದಿನ ಅವ್ನು ತಗೊಳ್ತಾನೆ, 2ನೇ ದಿನ ಅವನಿಗೆ ಮಾತ್ರೆಗಿಂತ ಹೆಚ್ಚು ಊಟ ಮುಖ್ಯ ಆಗ್ತದೆ. ಸೊ ಮಾತ್ರೆ ಏನು ಬಿಟ್ಬಿಡ್ತಾನೆ. ಈ ಹಾಫ್ ಟ್ರೀಟ್ಮೆಂಟ್ ಮಾಡಿದ್ದುಂಟಲ್ಲ ಆಂಟಿಬಯೋಟಿಕ್, ಅದು ಡ್ರಗ್ ರೆಸಿಸ್ಟೆನ್ಸ್. ಎಷ್ಟೋ ಟೈಮ್ ಡ್ರಗ್ ರೆಸಿಸ್ಟೆನ್ಸ್ ಬರೋದು ಈ ರೀತಿಯಿಂದ. ನಾವು ಬರೆದು ಕೊಡ್ತೇವೆ 1 ವಾರ, ಅವನು 2 ಮಾತ್ರೆ ತಗೊಳ್ತಾನೆ, ಮತ್ತೆ ಕೌಂಟರಲ್ಲಿ ತಗೊಳ್ತಾನೆ. ಕೌಂಟ್ರಲ್ಲಿ ಹೋಗಿ ತಕೊಂಡು ಈ ಕೌಂಟ್ರಲ್ಲಿ ಈಗ ಕೊಡ್ಲಿಕ್ಕೆ ಇಲ್ಲ,
ಅಮೆರಿಕದಲ್ಲಿ ನೀವು ಡಾಕ್ಟರ್ ಆದ್ರೂ ನೀವು ಬರೀಲಿಕ್ಕಿಲ್ಲ, ಯಾರು ಬರಿಬೇಕು ಅವರೇ ಬರಿಬೇಕು. Correct. ಇಲ್ಲಿ ಕೌಂಟ್ರಲ್ಲಿ ಹೋಗಿ ತಗೊಳ್ತಾರೆ. ಅವ್ನು 10ನೇ ಕ್ಲಾಸ್ ಓದಿ ಮಾಸ್ಟರ್ ಡಿಗ್ರಿ ಆದವರು 10ನೇ ಕ್ಲಾಸ್ ಓದಿದ ಕೌಂಟ್ರಲ್ಲಿ ಇರೋನ ಹತ್ರ ಹೋಗಿ ಮೆಡಿಸಿನ್ ತಗೊಳ್ತಾರೆ. ಆಂಪಿಕ್ಲಾಕ್ಸು, ಸಿಫಲೋಸ್ಪೋರಿನ್, 4th ಜನರೇಷನ್ 3rd ಜನರೇಷನ್ ಎಲ್ಲ ಮೆಡಿಸಿನ್ ತಗೊಂಡು 2 ತಿಂತಾರೆ. ಆಂಟಿಬಯೋಟಿಕ್ ಹೇಗೆ ತಗೊಳ್ಬೇಕು, ಎಷ್ಟು ತಗೊಳ್ಬೇಕು, ಯಾವಾಗ ತಗೊಳ್ಬೇಕು, ಅದು ಕ್ವಾಲಿಫೈಡ್ ಜನರಿಗೆ ಗೊತ್ತಿದೆ, ಪ್ರಿಸ್ಕ್ರೈಬ್ ಮಾಡೋರಿಗೆ ಗೊತ್ತಿದೆ. ಇದನ್ನೆಲ್ಲ ತಪ್ಪು ದಾರಿಗೆ ಎಳಿಲಿಕ್ಕೆ ನಿಲ್ಲಿಸ್ಲಿಕ್ಕೆ ಮೇನ್ ಇಂಪಾರ್ಟೆನ್ಸ್ ಕೊಡ್ಬೇಕಾದ್ದು ಫ್ಯಾಮಿಲಿ ಡಾಕ್ಟರ್ಸ್. ಹಳ್ಳಿಯಲ್ಲಿದ್ದವರು ಹಳ್ಳಿಯಲ್ಲೇ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಚೆನ್ನಾಗಿ ಮಾಡ್ಬೋದು. ಗದ್ದೆಗೆ ಸುತ್ತ ಬರೋದು, ನೀರು ಬಿಡೋದು, ತೋಟಕ್ಕೆ ಹೋಗೋದು, ವಾಕಿಂಗ್ ಮಾಡೋದು, ನಾವು ಬೆಳೆದದ್ದೇ ತರಕಾರಿಯನ್ನು ತಿನ್ನೋದು, ನಾವು ಬೆಳೆದದ್ದೇ ಅನ್ನವನ್ನು ನಾವು ಏನು ಮಾಡ್ತೇವೆ, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಬರ್ಗರ್ ಪಿಜ್ಜಾದಿಂದ ಹೋಗಿದ್ದೇವೆ. ನಮಗೆ ನಮ್ಮ ಅಡಿಗೆ ನಮಗೆ ಮಾಡ್ಕೊಳ್ಳಿಕ್ಕೆ ಯಾರಿಗೂ ಗೊತ್ತಿಲ್ಲ. ಈಗ ನಮ್ಗೊಂದು ಗಂಜಿ ಮಾಡ್ಲಿಕ್ಕೆ, ಕಾಫಿ ಮಾಡ್ಲಿಕ್ಕೆ, ಟೀ ಮಾಡ್ಲಿಕ್ಕೆ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ನಾವು ಎನರ್ಜಿಯನ್ನು ಖರ್ಚು ಮಾಡ್ತಾನೆ ಇಲ್ಲ, ಬರ್ಗರ್ ಪಿಸ್ ರೆಡಿಮೇಡ್ ಎನರ್ಜಿಯನ್ನು ತಿಂತಾ ಇದ್ದೇವೆ. ಹಾಗಾಗಿ ಇಲ್ಲಿ ಒಂದು ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಮತ್ತು ಹಳ್ಳಿಯಲ್ಲಿ ಇದ್ದವ್ರು ಹೆದರ್ಕೊಂಡು ಅವ್ರ ಮಕ್ಕಳೆಲ್ಲ ಎಜುಕೇಶನ್ ಮಾಡಿರ್ತಾರೆ, UK US ಹಾಸ್ಟೆಲ್ ಇರ್ತಾರೆ, ಹೆದರ್ಕೊಂಡು ಪೇಟೆಗೆ ಹಾಸ್ಪಿಟಲ್ ಹತ್ರ ಬರ್ತಿದ್ದಾರೆ. ಹಳ್ಳಿಯಲ್ಲಿ ಇದ್ದವರೆಲ್ಲ ಹೆಲ್ದಿಯಾಗಿ ಕಾಣ್ತಾರೆ, ನಮಗೆ ಪೇಟೆಯಲ್ಲಿ ಕಾಯಿಲೆಗಳ ಗೂಡಾದಾಗೆ ಕಾಣ್ತಾರೆ. ಅಂದ್ರೆ ಮೈಗ್ರೇಷನ್ ಇನ್ ದ ಫಿಯರ್ ಆಫ್ ಡಿಸೀಸ್. ಯಾಕಂದ್ರೆ ನನ್ನ ಕಾಯಿಲೆ ಬಂತು, ನಾನು ಹಾರ್ಟ್ ಪೇಷಂಟು ಅಥವಾ ನಾನು ಕ್ಯಾನ್ಸರ್ ಪೇಷಂಟು, ನಾನು MI ಹಾಸ್ಪಿಟಲ್ ಹತ್ರ ಇದ್ರೆ ಒಳ್ಳೇದು, ಅಥವಾ ನಾನೊಂದು ಕಾರ್ಡಿಯಾಲಜಿ ಹಾಸ್ಪಿಟಲ್ ಹತ್ರ ಇದ್ರೆ ಒಳ್ಳೇದು. ಅವ್ರ ಮಕ್ಕಳಲ್ಲಿ UK US ಅಲ್ಲಿ ಇದ್ದುಕೊಂಡು, ಈಗೆಲ್ಲ ನೀವು ಹಳ್ಳಿಗೆ ಹೋದ್ರೆ ಅಲ್ಲಿ ಇರೋದೊಂದು 70-80 ನಂತರ ಪ್ರಾಯದವ್ರು ಮಾತ್ರ ಬಿಟ್ಟ, ಯಾರು ಯಂಗ್ಸ್ಟರ್ಸ್ಗಳು ಹಳ್ಳಿಗಳಲ್ಲಿ ಇಲ್ಲ, ಎಲ್ಲ ಮನೆ ಬಾಗಿಲು ಹಾಕಿರ್ತಾರೆ. ಹಾಗಾಗಿ ಅಲ್ಲಿ ಡಿಸೀಸ್ ಇಲ್ದಿದ್ದವರು ಕಡಿಮೆ ಇದ್ದಾರೆ. ಯಾಕಂದ್ರೆ ಒಂದನೇದಾಗಿ ಅವರು 10 ವರ್ಷದಿಂದ 70 ವರ್ಷದವರೆಗೆ ಗದ್ದೆ ತೋಟದಲ್ಲಿ ಕೆಲಸ ಮಾಡ್ತಾರೆ, ಅಲ್ಲಿ ದುಡಿದು ತಿಂತಾರೆ, ಅಲ್ಲಿ ಅಂಥವ್ರಿಗೆ ಡಿಸೀಸ್ ಇಲ್ಲ. ನಾವು ಲಕ್ಸುರಿಯಸ್ ಲೈಫ್ ಲೀಡ್ ಮಾಡಿದವರು ಹೆದರ್ಕೊಂಡು ಪೇಟೆ ಕಡೆ ಬಂದಿದೆ. ಹಾಗಾಗಿ ಹಳ್ಳಿಯಲ್ಲೂ ಡಯಾಬಿಟಿಸ್ ಇದೆ, ಹಳ್ಳಿಯಲ್ಲೂ ಹೈಪರ್ ಟೆನ್ಷನ್ ಇದೆ. ಬಟ್ ಅವರು ಖಾಲಿ ಮದ್ದನ್ನೇ ಡಿಪೆಂಡ್ ಆಗಿಲ್ಲ, ಅವರು ಖಾಲಿ ಡಾಕ್ಟರ್ನೇ ಡಿಪೆಂಡ್ ಆಗಿಲ್ಲ, ಅವರು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಲ್ಲಿ ಇದ್ದಾರೆ. ದಿನಕ್ಕೆ ಬೆವರು ಸುರಿಸ್ತಾರೆ, ತಿಂದದನ್ನ ಕರಗಿಸ್ತಾರೆ. ನಾವು ತಿಂದನ್ನ ಕರಗಿಸಿರೋದಿಲ್ಲ. ಪೇಟೆಯಲ್ಲಿ ಈಗ ರಿಟೈರ್ಡ್ ಆದ್ಮೇಲಂತೂ ನಾವು ಬೇರೆ ನಮ್ದು ಸೆಡೆಂಟರಿ ಲೈಫ್ ಆಗಿರೋ ವಾಕಿಂಗ್ ಹೋಗೋದು ಮಾತ್ರ ದೊಡ್ಡ ಎಕ್ಸರ್ಸೈಸ್ ಅಂತ ತಿಳ್ಕೊಂಡಿದ್ದೇವೆ. ಅಲ್ಲ, ನಮ್ಗೆ ಮೆಂಟಲಿ, ಫಿಸಿಕಲಿ, ಇಮೋಷನಲಿ, ಸೈಕಲಾಜಿಕಲ್ ಫೀಲಿಂಗ್ ಸಿಗ್ಬೇಕು, ಅವಾಗ ಮಾತ್ರ ಹೆಲ್ತ್ ಸರಿ. ಬಟ್ ದಿಸ್ ಓವರ್ ಆಲ್ ಇಂಥದ್ದು ಮೈಗ್ರೇಷನ್ ಇಸ್ ನಾಟ್ ಗುಡ್ ಫಾರ್ ಅಂದ್ರೆ ಈಗ ನೀವು ಹೇಳಿದಾಗ ಎಲ್ಲರೂ ಸಿಟಿಗೆ ಬಂದ್ರೆ ಸಿಟಿ ಇಸ್ ಚಾಕ್ಡ್, ಪೊಲ್ಯೂಷನ್ ಜಾಸ್ತಿ. ಈಗ ಡೆಲ್ಲಿಯಲ್ಲಿ ನೀವು ಹೊರಗೆ ಹೋದ್ರೆ 20 ಸಿಗರೇಟ್ ಹೇಳಿದಾಗ ಪೀಪಲ್ ಆರ್ ಪೆನಲೈಸ್ಡ್ ಫಾರ್ ನಾಟ್ ಡೂಯಿಂಗ್ ಎನಿಥಿಂಗ್. ಹೋದ್ರೆ ಆಯ್ತಲ್ಲಿ ಮಕ್ಕಳಿಗೆಲ್ಲ. ಸೊ ಅಂಡ್ ದಿ ಸಿಸ್ಟಮ್ ಇನ್ ಸಿಟೀಸ್ ಆರ್ ಕೊಲ್ಯಾಪ್ಸಿಂಗ್. ಬೇಸಿಕಲಿ ಡ್ರೈನೇಜ್ ಇರ್ಲಿ, ಟ್ರಾಫಿಕ್ ಇರ್ಲಿ. ಸೊ ಐ ಥಿಂಕ್ ಗವರ್ಮೆಂಟ್ has also a role to play in pushing people to ರೂರಲ್ ಏರಿಯಾ ಬೈ ಗಿವಿಂಗ್ ಬೆಟರ್ ಇನ್ಸೆಂಟಿವ್ಸ್ ಟು ಹಾಸ್ಪಿಟಲ್ಸ್. ಈಗ ನೀವು ಹೇಳಿದಾಗೆ ಈಗ ಪ್ರೈವೇಟ್ ಪ್ರಾಕ್ಟೀಷನರ್ ಅಥವಾ ಸಣ್ಣ ಹಾಸ್ಪಿಟ್ಲಿಗೆ ಯು ಎನ್ಕರೇಜ್. ಹೌದು, ಅಂದ್ರೆ ಟು ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡೋದು ಇದೆಲ್ಲ ಮಾಡಿ ಯು ಶುಡ್ ಟ್ರೈ ಟು ಪುಷ್ ದಿಸ್ ಸಿಸ್ಟಮ್. ಯಾಕಂದ್ರೆ ನಾವೀಗ ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಒಂದು ನೀವು ಹೇಳಿದಾಗ ಒಂದು ಸಣ್ಣ ಹಳ್ಳಿಯಲ್ಲಿ ಹಾಕುದಾದ್ರೆ ದಿ ಆನ್ಸಿಲರಿ ಸರ್ವಿಸಸ್ ಆರ್ ನಾಟ್ ಅವೈಲೇಬಲ್. ಶಾಲೆ ಇಲ್ಲ, ಬೇರೆ ಎಲ್ಲ ಒಟ್ಟಿಗೆ ಬರ್ಬೇಕು. ಹೌದು, ಇನ್ಫ್ರಾಸ್ಟ್ರಕ್ಚರ್ ಇರುವುದಿಲ್ಲ. ಮತ್ತೆ ಸರ್ಕಾರದಿಂದ ಅದಕ್ಕೊಂದು ಪ್ರಮೋಟಿವ್ ಇದು ಸಿಕ್ಕುದಿಲ್ಲ, ಆಫರ್ ಸಿಕ್ಕುದಿಲ್ಲ. ನಿಮ್ಗೆ ಸಿಟಿಯಲ್ಲಿ ಮಾಡ್ಲಿಕ್ಕೆ ಏನೆಲ್ಲ ಕಂಡೀಷನ್ಸ್ ಇದೋ ಅದೇ ಕಂಡೀಷನ್ ಅಲ್ಲಿ ಆಗ್ತೇವೆ. ಹಳ್ಳಿಯಲ್ಲಿ ಮಾಡುವವನಾದ್ರೆ ಅವನಿಗೆ ಬೇಕಾದ ಸರ್ಕಾರದಿಂದ ಸವಲತ್ತುಗಳು ಉಚಿತವಾಗಿ ಸಿಗ್ಬೇಕು. ನೀರು, ಎಲೆಕ್ಟ್ರಿಸಿಟಿ ಇದೆಲ್ಲ ಸರಿಯಾಗಿ ಕೊಟ್ರೆ, ಫ್ರೀಯಾಗಿ ಕೊಟ್ರೆ, ಈವನ್ ಲ್ಯಾಂಡ್ ಇದ್ದ ಕನ್ಸೆಷನ್ ರೇಟ್ ಕೊಟ್ರೆ ಹೆಲ್ತ್ ಸೆಕ್ಟರ್ ಹಳ್ಳಿಗೆ ಹೋಗ್ತದೆ. ಹಳ್ಳಿಗಳಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಟ್ರೆ ಹಳ್ಳಿ ಉಳಿತದೆ, ಕೃಷಿ ಉಳಿತದೆ, ನಮ್ಮ ಸಂಸ್ಕಾರ, ಸಂಸ್ಕೃತಿ, ಆಚಾರ, ವಿಚಾರ ಎಲ್ಲದೂ ಉಳಿತದೆ. ಇಲ್ದಿದ್ರೆ ಕೊನೆಗೊಂದಿನ ಕೊಲ್ಯಾಪ್ಸ್ ಆಗ್ತದೆ, ಮತ್ತೆ ಸರ್ಕಾರ ಮತ್ತೆ ಪುನಃ ಕೋಟಿಗಟ್ಟಲೆ ಖರ್ಚು ಮಾಡ್ಬೇಕಾಗ್ತದೆ. ಹೌದು, ಅದೇ ನೀವು ಹೇಳಿದಾಗ ಅಸಿಸ್ಟೆಂಟ್ ಸರ್ಜನ್ ಅಂತ ಹೇಳಿತ್ತು ಗವರ್ಮೆಂಟ್. ಡಾಕ್ಟರ್ ವಾಸ್ ಎ ವೆರಿ ಇಂಪಾರ್ಟೆಂಟ್. ಹೌದು, ಅಲ್ಲ ಸರ್, ನನ್ನ ಅಂಕಲ್ ನನ್ಗೆ ಗೊತ್ತಿದ್ದವರೆಲ್ಲ MBBS ಆದವರು ಎಲ್ಲ ಸರ್ಜರಿ ಮಾಡ್ತಿದ್ರು. ಅದೇ ಜನರಲ್ ಸರ್ಜರಿ ಎಲ್ಲ ಹರ್ನಿಯಾ, ಹೈಡ್ರೋಸಿಲ್, ಅಪೆಂಡಿಕ್ಸ್, ಡೆಲಿವರಿ ಎಲ್ಲ. ಈಗ ಯಾರಾದ್ರೂ MBBS ಡಾಕ್ಟರ್ ಡೆಲಿವರಿ ಮಾಡಿದ್ರೆ ಅದು ಕ್ರಿಮಿನಲ್ ಅಂತ ತಿಳ್ಕೊಳ್ತಾರೆ. Is it as per law or no? Even ಜನರಲ್ ಇಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲಿ ತಿಂಗಳಿಗೆ 20, 30, 40 ಡೆಲಿವರಿ ಮಾಡುವ ನಮ್ಮ ಡಾಕ್ಟರ್ಗಳು ಇದ್ದಾರೆ ಪ್ರೈಮರಿ ಹೆಲ್ತ್ ಸೆಂಟರ್. ಬಟ್ ಸ್ಟಿಲ್ ಲೀಗಲ್. ಈಗ ಮತ್ತೆ ಅದನ್ನ ಯಾರಾದ್ರೂ ಕನ್ಸ್ಯೂಮರ್ ಕೋರಮ್ ಅಲ್ಲಿ ನೀವು ಅನಸ್ತೀಶಿಯಾದವ್ರನ್ನ ಇಟ್ಕೊಂಡಿಲ್ಲ, ನೀವು ನ್ಯೂರೋಲಜಿಸ್ಟ್ ಯಾಕೆ ಇಟ್ಕೊಂಡಿಲ್ಲ, ನೀವು ಅದು ಇಟ್ಕೊಂಡಿಲ್ಲ, ಹಾಗೆ ಏನಾದ್ರೂ ಆದ್ರೆ ಕೆಲವು ಸಲ ಚೈಲ್ಡ್ ಡೆತ್ ಆಗುತ್ತೆ, ಮೆಟರ್ನಲ್ ಡೆತ್, ಇನ್ಫೆಂಟ್ ಡೆತ್ ಆಗುತ್ತೆ. ಅದು ವೆರಿ ಸೆನ್ಸಿಟಿವ್ ಇಂಡೆಕ್ಸ್. ಅದಾದಾಗ ನಮ್ಮ ಡಾಕ್ಟರ್ಗಳ ಮೇಲೆ ಮುಗಿಬಿದ್ದಾಗ ಅವರಿಗೆ ಹಿಂಜರಿಕೆ ಶುರು ಆಗುತ್ತೆ. ನಾನು ಯಾಕೆ ಮಾಡಬೇಕು, ನಾನು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಕಳಿಸ್ತೇನೆ ಅಂತ. MBBS ಡಾಕ್ಟರ್ ಕ್ಯಾನ್ ಡೂ ದ ಡೆಲಿವರಿ
ಯಾಕಂದ್ರೆ ನಾವು ಲೇಡಿ ಗೋಷನ್ಲೆಲ್ಲ ಟ್ರೈನ್ ಆದ ಡಾಕ್ಟರ್ಸ್ಗಳೆಲ್ಲ ಇದ್ದಾರೆ, ವಿ ಕ್ಯಾನ್ ಡೂ ವಂಡರ್ಫುಲ್ ಡೆಲಿವರಿ. ಆದ್ರೆ ನಮಗೆ ಈಗ ಹೆದರಿಕೆ ಆಗ್ತದೆ. ಈವನ್ ನಮ್ಮ ಕ್ಲಿನಿಕಲ್ಲಿ ನಮಗೆ ಇಂಜೆಕ್ಷನ್ ಕೊಡ್ಲಿಕ್ಕೂ ಹೆದರಿಕೆ ಆಗುತ್ತೆ. ಡೈಕ್ಲೋ ಕೊಟ್ರೆ ಅದಾಗತ್ತೆ, ಹೀಗಾಗತ್ತೆ, ನೀವು ಅದು ಇಟ್ಕೊಳ್ಬೇಕು, ಇದು ಇಟ್ಕೊಳ್ಬೇಕು, ನೀವು ಎಲ್ಲ ಡಿಫೆನ್ಸಿವ್ ಮೆಡಿಸಿನ್ ಎಲ್ಲವನ್ನೂ ಇಟ್ಕೊಳ್ಬೇಕು. ನೀವು ICU ಸೆಟಪ್ ಇರ್ಬೇಕು ನಿಮ್ಮ ಕ್ಲಿನಿಕಲ್ಲಿ. ನೀವು ಅದು ಹೇಗೆ ಕೊಟ್ರಿ ಇಂಜೆಕ್ಷನ್? ಪ್ಯಾರಾಸಿಟಮಾಲ್ ಕೊಟ್ಟರು ರಿಯಾಕ್ಷನ್ ಆಗುತ್ತೆ, ಡೆರಿಫಿಲನ್ ಕೊಟ್ಟರು ರಿಯಾಕ್ಷನ್ ಆಗುತ್ತೆ, ಡೈಕ್ಲೋಫೆನಾಕ್ ಕೊಟ್ಟರು ರಿಯಾಕ್ಷನ್ ಆಗುತ್ತೆ, ಮೆಟಾಕ್ಲೋಪ್ರೊಮೈಡ್ ಕೊಟ್ಟರು ರಿಯಾಕ್ಷನ್ ಆಗುತ್ತೆ. ಇದು ಏನು 10 ಲಕ್ಷಕ್ಕೂ 20 ಲಕ್ಷಕ್ಕೂ ಒಂದು ಜನ ಒಂದಾದ್ರೆ ಇದೆಲ್ಲ ಡಿಫೆನ್ಸಿವ್ ಸೆಟ್ಟಿಂಗ್ ಇಟ್ಬೇಕು. ನಿಮ್ಮ ಹತ್ರ ICU ಇರಬೇಕು, ನಿಮ್ಮ ಹತ್ರ ಆಕ್ಸಿಜನ್ ಸಪ್ಲೈ ಇರಬೇಕು, ಎಲ್ಲ ಇರ್ಬೇಕಂತ ಹೇಳಿದ್ರೆ ಜನರಲ್ ಪ್ರಾಕ್ಟೀಸ್ ಅನ್ನ 10 ರೂಪಾಯಿಗೆ 20 ರೂಪಾಯಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ನೀವು ಹೇಳುದು ಒಂದು ಡಿಫೆನ್ಸಿವ್ ಮೆಡಿಸಿನ್ ಅಂದ್ರೆ ಕೊಡ್ಲಿಕ್ಕೆ ಹೆದರಿಕೆ ಆಗುದು. ಹೌದು, ಹೆದರಿಕೆ. ಅದು ಈಗ ವೆರಿ ಕಾಮನ್. ನಾನು ನೋಡ್ತಾ ಇದ್ದೇನೆ. ಅಂದ್ರೆ ನಮಗೆ ಕೆಲವು ಪೇಷಂಟ್ ಬರ್ತಾರೆ, ಸರ್ ಪೆಟ್ ಸ್ಕ್ಯಾನ್ ಮಾಡಿ ಅಂತ ಹೇಳಿ. ಅಗತ್ಯ ಇಲ್ಲದ ಪೆಟ್ ಸ್ಕ್ಯಾನ್ ನಾವು ಮಾಡ್ತೇವೆ. ಅವ್ನು ಕೇಳ್ತಾ ಇದ್ದಾನೆ, ಅವನಿಗೆ ಹೇಳಿದಾರೆ ಪೆಟ್ ಸ್ಕ್ಯಾನ್ ಬೇಡಪ್ಪ ಅಂತ. ಅವನ ಮಗ USA ದಿಂದ ಇಲ್ಲಿ ಅದು ಫೋನ್ ಮಾಡಿ ಹೇಳ್ತಾನೆ ಪೆಟ್ ಮಾಡ್ಲಿಲ್ಲ ಅಂತ ಹೇಳಿ. ಸೊ ಸುಮ್ಮನೆ ಅದು ಪೆಟ್ ಸ್ಕ್ಯಾನ್ ಅಂದ್ರೆ ಅದು 2000 ಎಕ್ಸ್ರೇ ತೆಗ್ದಾಗೆ ಡ್ಯಾಮೇಜಿಂಗ್ ಅವರ್ ಬಾಡಿ. ಹೌದು ಸರ್, ನೀವು ಒಂದು ನಾರ್ಮಲ್ ಅದು ಹೆಚ್ಚು ಜನರಿಗೆ ಗೊತ್ತಿಲ್ಲ ಪೆಟ್ ಸ್ಕ್ಯಾನ್ ಬೇಕು ಅಂತ ಹೇಳಿ. ನನ್ನ ಮಗ ಹೇಳಿದಾನೆ ದುಡ್ಡು ಎಷ್ಟು ಖರ್ಚಾದ್ರೂ ತೊಂದ್ರೆ ಒಂದು ಪೆಟ್ ಸ್ಕ್ಯಾನ್ ಮಾಡಿ. ಅವ್ರಿಗೆ ಗೊತ್ತಿಲ್ಲ ಒಂದು ಎಕ್ಸ್ರೇ ಮಾಡಿದಾಗ ಎಷ್ಟು ರೇಡಿಯೇಷನ್ ಬರ್ತದೋ ಅದರ 2000ದಷ್ಟು ಪೆಟ್ ಸ್ಕ್ಯಾನ್ ಅಲ್ಲಿ ಬರ್ತದೆ. ಮಗ ಅದರಿಂದಲೇ ತಂದೆ ತಾಯಿಯನ್ನು ಕೊಲ್ತಾರೆ. ಅದು ನಮ್ಗೆ ಗೊತ್ತಾಗಿಲ್ಲ. ನಾವು ಹೇಳಿದ್ರೆ ಅವ್ರಿಗೆ ನಿಮ್ಗೆ ಅಂತ ಗೊತ್ತಿಲ್ಲ, ನಾನು ಗೂಗಲ್ ಅಲ್ಲಿ ನೋಡಿದ್ದೇನೆ ಅಂತ. ಈಗ ನಾವೆಲ್ಲ ಏನ್ ಮಾಡಿದ್ದೇವೆ, ಈ ರೀತಿ ಗೂಗಲ್ ಬಂದು ಡಿಸ್ಕಷನ್ ಮಾಡುವ ಪೇಷಂಟ್ ಗಳಿಗೆ ಸಪರೇಟ್ ಅಪಾಯಿಂಟ್ಮೆಂಟ್ ಕೊಡ್ತೇವೆ. ಅವ್ರ ಹತ್ರ ಅವರಿಗೆ ಕನ್ಸಲ್ಟೇಷನ್ ಬೇರೆ ಇಟ್ಕೊಂಡಿದ್ದೇವೆ. ಈಗ ಆಗುದಿಲ್ಲ ಸರ್. ಅಲ್ಲದೆ ಅವ್ರ ಕ್ವೆರೀಸ್ ಬೇರೆ ಇರ್ತದೆ. ಅವರು ನಮಗೆ ತುಂಬಾ ಡಿಸ್ಟರ್ಬ್ ಮಾಡುವ ರೀತಿ ಮಾತಾಡ್ತಾರೆ. ಮತ್ತೆ ನಾವು ಪೇಷಂಟ್ ಒಟ್ಟಿಗೆ ಇನ್ನೊಂದು ಪೇಷಂಟ್ ಒಟ್ಟಿಗೆ ಕೂಲ್ ಆಗಿ ಮಾಡುವ ನಮ್ಮ ಮೂಡನ್ನ ಎಲ್ಲಾನು ಹಾಳು ಮಾಡ್ತಾರೆ. ಇದು ಜನರಲ್ ಪ್ರಾಕ್ಟೀಸ್ನ ಸಮಸ್ಯೆಗಳು. ಹಾಗಾಗಿ ಈ ಗೂಗಲ್ ಮಾಡಿ ಬರುವಂತ ಪೇಷಂಟ್ಗಳಿಗೆ ಸಪರೇಟ್ ಇದು ಅಪಾಯಿಂಟ್ಮೆಂಟ್, ಸ್ಲಾಟ್, ಅವ್ರಿಗೆ ಚಾರ್ಜಸ್ ಸ್ವಲ್ಪ. ಯಾಕಂದ್ರೆ ಅವ್ರದ್ದು ಆನ್ಸರ್ಗೆ ನಾವೆಲ್ಲ ರೆಡಿ ಆಗಿರ್ಬೇಕಾಗ್ತದೆ. ಅವ್ರದ್ದು ಏನೆಲ್ಲ ಕ್ವಶನ್ಗಳು ಬರ್ತದೆ ಆನ್ಸರ್ಗೆ. ಹಾಗಾಗಿ ಇದು ಒಂದು ದೊಡ್ಡ ಸಮಸ್ಯೆ. ಹ್ಯೂಮನ್ ಬಾಡಿ ಇಸ್ ವೆರಿ ಕಾಂಪ್ಲೆಕ್ಸ್ ಅಂಡ್ ಸೈನ್ಸ್ ಹ್ಯಾಸ್ ಎ ಲಿಮಿಟೇಷನ್ ಇನ್ ಟ್ರೀಟಿಂಗ್ ಡಿಸೀಸಸ್. ಇಲ್ಲದ್ರೆ ಸಾವು ಬರ್ತಿರ್ಲಿಲ್ಲ. ಬಟ್ ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್. ನೀವು ಹೇಳಿದಾಗೆ ಅದೇ ಈ ಲಾಸ್ಟ್ 5 years ಅಲ್ಲಿ ನಾನು ನೋಡ್ತಾ ಇದ್ದೇನೆ ಡಿಫೆನ್ಸಿವ್ ಮೆಡಿಸಿನ್ ನಾವು ಹೇಳುವಂಥದ್ದು. ಅಂದ್ರೆ ಅಗತ್ಯವಿರೋಕ್ಕಿಂತ ಜಾಸ್ತಿ ಕೆಲವು ಸರ್ತಿ ಟೆಸ್ಟ್ಗಳು ಕೇಳೋದು, ಆಂಟಿಬಯೋಟಿಕ್ ಬರೆಯೋದು. ನಮ್ಮಲ್ಲಿ ಕೂಡ ಅದು ಇಟ್ಸ್ ಕಾಮನ್ ಆಕ್ಚುಲಿ. ಔಟ್ ಆಫ್ ಫಿಯರ್ ಅಂತ ಅನಿಸ್ತದೆ ನಂಗೆ. ನಮಗೆ ನಾವು ಡೆಸಿಷನ್ ತಗೊಳ್ಳಿಕ್ಕೆ ಹೆದರ್ತೇವೆ. ನಮ್ಮಲ್ಲಿ ಕೆಲವು ಸರ್ತಿ ಪೇಷಂಟ್ ಬರ್ತಾರೆ, ನಾವೆಲ್ಲ ಎಕ್ಸ್ಪ್ಲೈನ್ ಮಾಡ್ತೇವೆ ಒಂದು ಅರ್ಧ ಗಂಟೆ. ಕ್ಯಾನ್ಸರ್ 4th ಸ್ಟೇಜಲ್ಲಿದೆ, ಲಿವರಲ್ಲಿದೆ, ಬೋನ್ ಇದೆ. ಮತ್ತೆ ಅವ್ರು ಹೇಳ್ತಾರೆ ಸರ್ ಒಂದು ಗುಣ ಆಗ್ತದಲ್ಲ ಅಂತ ಹೇಳ್ತಾರೆ ಎಲ್ಲ ಹೇಳಿದ ಮೇಲೆ. ಸೊ ದಿಸ್ ಸೈಂಟಿಫಿಕ್ ಥಿಂಕಿಂಗ್ ಅಪೋಸಿಟ್ ಸೈಡಲ್ಲಿ ಇಲ್ದಿದ್ರೆ ದೆನ್ ಯು ಸ್ಟಾರ್ಟ್ ರಿವರ್ಕಿಂಗ್ ಯುವರ್ ಥಾಟ್. ಮತ್ತೆ ನೀವು ಹೇಳಿದ ಕನ್ಸ್ಯೂಮರ್ ಕೋರ್ಟ್ ಇದ್ರ ಬಗ್ಗೆ ನಿಮ್ಮ ತುಂಬಾ ಹೆದರಿಕೆ ಸರ್. ಯಾಕಂದ್ರೆ ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಒಪಿನಿಯನ್ ನಾನ್ ಮೆಡಿಕಲ್ ಪೀಪಲ್ ಹೆಚ್ಚಿನವರು ಒಪಿನಿಯನ್ ಟೆಸ್ಟ್ ಮಾಡೋದು, ಜಡ್ಜ್ ಮಾಡೋದು ಅವರು. ಟ್ರೀಟ್ಮೆಂಟ್ ಕೊಡೋದು ನಾವು 10 ವರ್ಷ 15 ವರ್ಷ. ಈಗ MBBS ಮಾಡಿ PG ಮಾಡ್ಬೇಕಾದ್ರೆ 15 ವರ್ಷ ಬೇಕು. ಎಲ್ಲ 2 ವರ್ಷ ಕಾದು ರೂರಲ್ ಸರ್ವಿಸ್ ಮಾಡಿ ನೀಟ್ ಎಕ್ಸಾಮ್ 2-3 ಅಟೆಂಪ್ಟ್ ತಕೊಂಡು ಅಷ್ಟು 15 ವರ್ಷ ಓದಿ ಬಂದವರು ಮಾಡಿದ ಕೆಲಸವನ್ನ ಯಾರೋ ಮೆಡಿಕಲ್ ಓದಿದ್ದವರು, MBA ಮಾಡಿದವರು, ಇನ್ನೊಂದು ಯಾರೋ PhD ಮಾಡಿದವರು ಬಂದು ಇದು ಯಾಕೆ ತೆಗೆದ್ರಿ, ಈ ಟೆಸ್ಟ್ ಯಾಕೆ ಮಾಡಿಲ್ಲ? ಕೋರ್ಟ್ಗಿಲ್ಲ ಸರ್. ಕೋರ್ಟಿಗೆ ಹೋಗುವ ಮೊದಲೇ ಈವನ್ ನಿಮ್ಮ ಪ್ರೀಮಿಯಂಗಳನ್ನ ಇನ್ಶೂರೆನ್ಸ್ ಅವರು ಕ್ವಶನ್ ಮಾಡುವವರು ಅಲ್ಲಿ. ಈಗಳು ನಾನು ಒಂದು ನಾನು IMA ಪ್ರೆಸಿಡೆಂಟ್ ಆಗಿದ್ದಾಗ ಫ್ಯಾಮಿಲಿ ನಾನು ಹೇಳಿದೆ ಅಲ್ಲಿ ಅನಲೈಸ್ ಮಾಡೋರನ್ನ MBBS ಡಾಕ್ಟರ್ನ ಹಾಕ್ಬೇಕು ಅಂತ. ಈಗೇನೋ ಆಯುರ್ವೇದ ಡೆಂಟಲ್ ಅವ್ರನ್ನ ಹಾಕ್ತಾರೆ, ಬಟ್ ಅಲ್ಲಿ ಡಿಸಿಷನ್ ಮೇಕರ್ಸ್ ಬಿನ್ನೆ ಅವರು ನಾನ್ ಮೆಡಿಕಲ್. ಆ ಡಾಕ್ಟರ್ಗಳನ್ನ ಹ್ಯುಮಿಲೇಟ್ ಮಾಡ್ತಾರೆ. ನೀವು ಕೋರ್ಟಲ್ಲಿ ಗೌರ್ಮೆಂಟ್ ಡಾಕ್ಟರ್ ಎಲ್ಲ ಹೋಗ್ತಾರೆ, ಎಷ್ಟು ಜನ ಹ್ಯುಮಿಲೇಟ್ ಮಾಡ್ತಾರೆ. ಗೌರ್ಮೆಂಟ್ ಡಾಕ್ಟರ್ ಕೋರ್ಟ್ ಕಟ್ಟಕಟ್ಟೆ ಎಲ್ಲ ನಿಂತ್ಕೊಂಡಾಗ ಅವರು ಬಡವರ ಪರವಾಗಿ ಇನ್ಯಾರೋ ಪರವಾಗಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಅಲ್ಲಿ ಇನ್ಯಾರೋ ಅವ್ರನ್ನ ಹ್ಯುಮಿಲೇಟ್ ಮಾಡೋದು ನೋಡುವಾಗ ಜಡ್ಜ್ ಇನ್ಕ್ಲೂಡಿಂಗ್ ಜಡ್ಜಸ್ ಅವರೆಲ್ಲ ಹ್ಯುಮಿಲೇಟ್ ಮಾಡೋ ಸ್ಟೈಲ್. ಕೆಲವು ಜಡ್ಜಸ್ ಇದ್ದಾರೆ, ಡಾಕ್ಟರ್ಸ್ ಇವರೇ ಕ್ವಾಲಿಫೈಡ್ ಮ್ಯಾನ್, ಐ ಶುಡ್ ನಾಟ್ ಟ್ರಬಲ್ ಯು ಮಚ್ ಅಂತ ರೆಸ್ಪೆಕ್ಟ್ಫುಲ್ ಆಗಿ ಬಿಹೇವ್ ಮಾಡ್ತಾರೆ. ಲಾ ಪ್ರಕಾರ ಕೂಡ ಇದೆ. ಯಾಕಂದ್ರೆ ವಿ ಆರ್ ದ ನಮ್ಮದು SP ಕೇಡರ್ ಹತ್ರ ಇದ್ದೇವೆ ನಾವು. DYSP ಕೇಡರ್ MBBS ಡಾಕ್ಟರ್ ಅಂದ್ರೆ ಈಸ್ ಈಕ್ವಲ್ ಟು DYSP. ಬೇರೆ ಎಲ್ಲ ಕೇಡರ್ಗಿಂತ ಮೇಲ್ನವ್ರು ಸರ್ಕಾರದ ಲೆವೆಲ್ ಅಲ್ಲಿ. ಆದ್ರೆ ಹೌದು ಹೆಚ್ಚು ಜನರಿಗೆ ಗೊತ್ತಿಲ್ಲ. DYSP ಕೇಡರ್ ಅಲ್ಲಿ ಇರುವವರು ನಾವು. ನಮ್ಮ ಕೇಡರ್ ಅಷ್ಟು ಮೇಲಿದೆ, ಆದ್ರೆ ಹೆಚ್ಚು ಜನರಿಗೆ ಗೊತ್ತಿಲ್ಲ. ಇದು ಜನರನ್ನ ಡಾಕ್ಟರ್ನ ಹ್ಯುಮಿಲೇಟ್ ಮಾಡೋದು. ಅದಕ್ಕಾಗಿ ಡಿಫೆನ್ಸಿವ್ ಮೆಡಿಸಿನ್ಗೆ ಹೆಚ್ಚು ಹೋಗ್ತೀವಿ. ಈವನ್ ನಾನು ಮೊದಲೆಲ್ಲ ಎಲ್ಲೆಲ್ಲ ಸೂಚರಿಂಗ್ ಹಾಕ್ತಿದ್ದೆ. ಎಲ್ಲ ಕ್ಲಿನಿಕಲ್ಲೇ ಮಲಗಿದ್ದೆ, ಅಲ್ಲೇ ಸೂಚರ್ ಮಾಡ್ತಿದ್ದೆ, ಅಲ್ಲೇ IV ಫ್ಲೂಯಿಡ್ ಹಾಕ್ತಿದ್ದೆ. ಈಗ ನಂಗೆ ಗೌರ್ಮೆಂಟ್ ಸೆಟಪ್ಗೆ ಬಂದ ಮೇಲೆ ನಂಗೆ ಗೊತ್ತಾಯ್ತು, ಈ ಮೆಡಿಕಲ್ ಲೀಗಲ್ ಇಶ್ಯೂಗಳು ಬಂದ ಮೇಲೆ ಗೊತ್ತಾಯ್ತು. ಅಲ್ಲಿ ಇಲ್ಲೆಲ್ಲ IV ಫ್ಲೂಯಿಡ್ ಹಾಕೋ ತಪ್ಪು, ಅಲ್ಲಿ ಮಲಗಿಸಿ ಇಲ್ಲಿ ಮಲಗಿಸಿ, ನೆಲದಲ್ಲಿ ಕಾರಿಡಾರ್ ಅಲ್ಲಿ ಮಲಗಿಸಿ, ಎಲ್ಲೆಲ್ಲ ಮೊದಲೆಲ್ಲ IV ಫ್ಲೂಯಿಡ್ ಹಾಕ್ತಿವಿ. ನಮ್ಮ ಕ್ಲಿನಿಕಲ್ಲಿ ಹಾಕ್ತಿದ್ವಿ ಮಾಸ್ ಇಂಜುರಿ ಎಲ್ಲ ಆದಾಗ. ಈಗ ನಮ್ಗೆ ಹೆದರಿಕೆ ಆಗ್ತದೆ, ಏನಾದ್ರೂ ಕಾಂಪ್ಲಿಕೇಶನ್ ಆದ್ರೆ ನಾನು ಲೈಫ್ ಟೈಮಲ್ಲಿ ಮಾಡಿದ್ದು ಎಲ್ಲದೂ ಹೋಗ್ಬಿಡ್ತದೆ.
ಈಗ ಕಂಪನ್ಸೇಷನ್ 3 ಕೋಟಿ 6 ಕೋಟಿ ನಿಮ್ಗೆ ಗೊತ್ತಿರ್ಬೋದು. ಈಗಿನ ಗಲಾಟೆಗಳಲ್ಲಿ ಒಬ್ಬ ವೈದ್ಯ ಸಿಕ್ಕಿ ಬಿದ್ರೆ 10,000 20,000 ಕಂಪನ್ಸೇಷನ್ ಇಲ್ಲ, 5 ಕೋಟಿ ಕೊಡಿ 6 ಕೋಟಿ ಕೊಡಿ ಅಂತ ಕೇಳುವಂತ ಕಂಪನ್ಸೇಷನ್ ಕಾಲ ಇದೆ. ಹಾಗಾಗಿ ನಾವು ಜನರು ನಮ್ಮಕ್ಕಿಂದಾಗೆ ನಾವು ವೈದ್ಯರುಗಳ ಕೈ ಕಟ್ಟಿದ್ದೇವೆ. ಇದು ಸರ್ಕಾರಿ ಡಾಕ್ಟರ್ಗೆ ಅನ್ವಯಿಸ್ತದೆ, ಪ್ರೈವೇಟ್ 100%. ಸರ್ಕಾರಿ ಡಾಕ್ಟರ್ಗಳು ಎಷ್ಟೋ ರೀತಿ ಇದೇ ರೀತಿ ಟೆನ್ಷನ್ ಇದ್ದಾರೆ. ಸರ್ಕಾರಿ ಡಾಕ್ಟರ್ಗಳು ಸರ್ವಿಸ್ ಸಾಕು ಅನ್ನೋ ಸ್ಥಿತಿಗೆ ಅವ್ರ ಮೇಲೆ ಆಗೋ ದೌರ್ಜನ್ಯ ನಮ್ಗೆ ಗೊತ್ತಾಗುದಿಲ್ಲ. ಸರ್ಕಾರಿ ಡಾಕ್ಟರ್ಗಳು ಅವ್ರು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಎಲ್ಲವನ್ನ ಇದು ಮಾಡ್ತಾರೆ. ಅವರನ್ನ ನಾವು ನಡೆಸ್ಕೊಳ್ಳೋ ರೀತಿ, ರಾಜಕಾರಣಿಗಳು ನಡೆಸ್ಕೊಳ್ಳೋ ರೀತಿ, ಕೆಲವು ರಾಜಕಾರಣಿಗಳಿಗೆ ಗೊತ್ತಿದೆ ಅವರು ಕ್ವಾಲಿಫೈಡ್ ಇದ್ದಾರೆ ಅಂತ. ಕೆಲವು ರಾಜಕಾರಣಿಗಳು ಏಕಾಏಕಿ ಮುಗಿದ್ ಬಿಡ್ತಾರೆ ಸರ್ಕಾರಿ ವೈದ್ಯರುಗಳ ಮೇಲೆ. ಯಾಕಂದ್ರೆ ನಾನು ಸರ್ಕಾರದವನು ಅತಿ ಹತ್ತಿರದಿಂದ ಕಂಡವ. ಖಾಸಗಿಯಲ್ಲಾದ್ರೆ ಡಿಫೆನ್ಸಿವ್ ಇದೆ, ನಾವು ಇವ್ರನ್ನ ಯಾರನ್ನ ಬೌನ್ಸರ್ಸ್ ಅನ್ನ ಇವ್ರನ್ನ ಇಟ್ಕೊಳ್ಬಹುದು. ಸರ್ಕಾರಿ ಅವ್ರು ಎಲ್ಲಿ ಇಟ್ಕೊಳ್ಲಿಕ್ಕಾಗುತ್ತೆ, ಅವ್ರ ಮೈ ಮೇಲೆ ಬೀಳ್ತಾರೆ ಕೆಲವು. ಹಾಗಾಗಿ ಜನ ಅರ್ಥ ಮಾಡ್ಕೊಳ್ಬೇಕು, ಬೇಸಿಕ್ ಸರ್ವಿಸ್ ಕೊಡುವ ಡಾಕ್ಟರ್ಗಳು, ಈ ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲಿ ಸರ್ವಿಸ್ ಕೊಡುವ ಡಾಕ್ಟರ್ ರಿಯಲ್ ಫ್ಯಾಮಿಲಿ ಫಿಸಿಷಿಯನ್ಸ್ MBBS. ಅವ್ರಿಗೆಲ್ಲ ಗೊತ್ತಿದೆ, ಇಮ್ಯುನೈಸೇಷನ್ ಗೊತ್ತಿದೆ, ವ್ಯಾಕ್ಸಿನೇಷನ್ ಗೊತ್ತಿದೆ, ಸರ್ಜರಿ ಗೊತ್ತಿದೆ, ಆರ್ಥೋಪೆಡಿಕ್ಸ್ ಎಲ್ಲದೂ ಮಾಡ್ತಾರೆ ಅವರು. ಗವರ್ಮೆಂಟ್ ಡಾಕ್ಟರ್ಸ್ ಆರ್ ಎಟ್ ದ ರಿಸೀವಿಂಗ್ ಎಂಡ್. ಗವರ್ಮೆಂಟ್ ಡಾಕ್ಟರ್ಸ್ ಆರ್ ಎಟ್ ದ ಹೈಯೆಸ್ಟ್ ರಿಸೀವಿಂಗ್ ಎಂಡ್. ಹೈಯೆಸ್ಟ್ ಟಾರ್ಚರ್, ಹೈಯೆಸ್ಟ್ ಟೆನ್ಷನ್, ಹೈಯೆಸ್ಟ್ ರಿಸ್ಕ್ ಇರಲಿರು ಅವರೇ ಗವರ್ಮೆಂಟ್ ಡಾಕ್ಟರ್ಸ್. ಪ್ರೈವೇಟ್ ಅವರು ನಾನು ಆಗುದಿಲ್ಲ ಅಂತ ಕಳಿಸ್ಕೊಡ್ಬೋದು, ಅಲ್ಲಿ ಅವ್ರಿಗೆ ಹಾಗೆ ಮಾಡ್ಲಿಕ್ಕೂ ಆಗಲ್ಲ. ಅನ್ಫಾರ್ಚುನೇಟ್ ಅಲ್ಲಿ ಮತ್ತೆ ಪೊಲಿಟಿಷಿಯನ್ಸ್ಗಳು ಒತ್ತಡ ಜಾಸ್ತಿ ಇರ್ತದೆ, ಯಾಕೆ ಆಗೋದಿಲ್ಲ, ಯಾಕೆ ನೀವು ಮಾಡಲಿಲ್ಲ. ಹಾಗಾಗಿ ಇದು ಸುಲಭ ಇಲ್ಲ ಸರ್. ಹಾಗಾಗಿ ರಿಸೀವಿಂಗ್ ಎಂಡ್ ಅಲ್ಲಿರುವ ಕೆಳಗೆ ಮಟ್ಟ ಗೌರ್ಮೆಂಟಿಂಗ್ ಖಾಲಿ ಫ್ಯಾಮಿಲಿ ಡಾಕ್ಟರ್ ಅಂದ ತಕ್ಷಣ GP, ಈ ಗೌರ್ಮೆಂಟ್ ಡಾಕ್ಟರ್ಗಳು ಒನ್ ಆಫ್ ದ ಬೆಸ್ಟ್ ಜನರಲ್ ಪ್ರಾಕ್ಟಿಷನರ್ಸ್ GPC. ಅವ್ರಿಗೆ ಆಲ್ರೌಂಡ್ ಅಪ್ರೋಚ್ ಇರ್ತದೆ, ಆಲ್ರೌಂಡ್. ಅವರಿಗೆ ಪ್ಲೇಗ್ ಔಟ್ಬ್ರೇಕ್ ಆಗಲಿ, ವೈರಲ್ ಹೆಪಟೈಟಿಸ್ ಆಗಲಿ, ಜಾಂಡೀಸ್ ಆಗಲಿ, ಡಯರಿ ಆಗಲಿ, ಎಲ್ಲದಕ್ಕೂ ರೆಸ್ಪಾನ್ಸಿಬಲ್ ಅವರೇ. ಡೆಂಗು ಎಂತಕ್ಕಿದ್ರು ಅವರನ್ನೇ ಕ್ವಶನ್ ಮಾಡ್ತಾರೆ. ಹಾಗಾಗಿ ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲಿ ಕೆಲಸ ಮಾಡೋ ಗೌರ್ಮೆಂಟ್ ಡಾಕ್ಟರ್ಗಳು ದೇ ಆರ್ ದ ಮೋಸ್ಟ್ ಕ್ವಾಲಿಫೈಡ್, ಪ್ರೊಫೆಷನಲಿ ಎಫಿಷಿಯಂಟ್ ಅಂಡ್ ನೋಸ್ ದ ಕ್ಲಿನಿಕಲ್ ಥಿಂಗ್ಸ್ ಮೆಟೀರಿಯಲ್. ಆಗ ಅಲ್ಲಿಂದ ಬಂದವರನ್ನೇ, ಅಲ್ಲಿ 10-20 ವರ್ಷ ಸರ್ವಿಸ್ ಆದವ್ರನ್ನ ನಾವು ಡಿಸ್ಟಿಕ್ ಪ್ರೋಗ್ರಾಮ್ ಆಫೀಸರ್ಸ್ ಅಂತ ಮಾಡ್ತಾರೆ. ಈಗ ಡಿಸ್ಟಿಕ್ ಅಲ್ಲಿ ಪ್ರೋಗ್ರಾಮ್ ಆಫೀಸರ್ DH ಅಂಡರ್ ಇರ್ತಾರಲ್ಲ, ಪ್ರೋಗ್ರಾಮ್ ಆಫೀಸರ್ ಆಲ್ ಟ್ರೈನ್ ಫ್ರಮ್ ಪ್ರೈಮರಿ ಹೆಲ್ತ್ ಸೆಂಟರ್. ಅವ್ರಿಗೆ ಬೇಸಿಕ್ ಸಮಸ್ಯೆ, ನೀವು ಯಾವುದೇ ದಕ್ಷಿಣ ಕನ್ನಡ ಜಿಲ್ಲೆದ ಯಾವುದೇ ಗ್ರಾಮ ಹೇಳಿ, ಅವ್ರಿಗೆ ಆ ಗ್ರಾಮದಲ್ಲಿ ಏನು ಡಿಸೀಸ್ ಇದೆ, ಏನು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಲ್ಲರು. ಆದ್ರೆ ನಾವು ಅವ್ರನ್ನ ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ. ಈಗ ವೈದ್ಯವೃತ್ತಿ ಮಧ್ಯರಾಗಿ ಉಳಿದಿಲ್ಲ, ಈಗ MDಗೆ ಮುಗ್ದಿಲ್ಲ, MScಗೆ ಮುಗ್ದಿಲ್ಲ, ಸೂಪರ್ ಸ್ಪೆಷಲೈಸ್ಟ್ ಆಗಿದ್ದು ಅವರೆಲ್ಲ ಒಟ್ಟು ಕೂಡಿತು. ನೀವು ಈಗ ಚಿಂತನೆ ಏನ್ ಮಾಡ್ತಿದ್ರಿ, ಇಂಥ ಡಿಸ್ಕಷನ್ ಆಗ್ಬೇಕು. ವೈದ್ಯರುಗಳ ನಡುವೆ ಒಂದು ಚಿಂತನೆ ಆಗ್ಬೇಕು. ನಿಜವಾಗಿ MD ಮಾಡ್ಬೇಕಾ, MCH ಬೇಕಾ? ಒಳ್ಳೆ ಕೆಲಸ AMC ಅವರು ಮಾಡ್ತಿದ್ದಾರೆ. ಅಸೋಸಿಯೇಷನ್ ಆಫ್ ಮೆಡಿಕಲ್ ಕನ್ಸಲ್ಟೆಂಟ್ ಅಂತ ಮ್ಯಾಂಗ್ಳೂರ್ ಇದೆ. ಅವರು MBBS ಆದ ಮಕ್ಕಳಿಗೆ, ಈಗ ನೀಟ್ ಎಕ್ಸಾಮ್ ತಗೊಳ್ಳೋ ಮಕ್ಕಳಿಗೆ ಅವರೊಂದು ಒಳ್ಳೆ ಕ್ಯಾರಿಯರ್ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಏನ್ ಮಾಡೋದು, ಯಾರು ಆರ್ಥೋಪೆಡಿಕ್ಸ್ ತಗೊಳ್ಬಹುದು, ಯಾರು ಫ್ಯಾಮಿಲಿ ಫಿಸಿಷಿಯನ್ ಮಾಡ್ಬೋದು, ಯಾರು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಹೋಗ್ಬೋದು, ಯಾರಿಗೆ ಸೂಟ್ ಆಗ್ತದೆ ಇದು, ಅದರ ಪ್ರಾಸ್ ಅಂಡ್ ಕಾನ್ಸ್ ಏನು, ಈ ಬಗ್ಗೆ ಒಂದು ಮಾಡ್ತಾ ಇದ್ದಾರೆ. AMC ಮತ್ತೆ IMA ಅವರೆಲ್ಲ ಸೇರ್ಕೊಂಡು ಮಂಗಳೂರಲ್ಲಿ ಆ ಕಾನ್ಸೆಪ್ಟ್ ಶುರು ಮಾಡಿದ್ದಾರೆ. ತುಂಬಾ ವೆರಿ ಗುಡ್ ಡಿಸಿಷನ್ ಇದು. ನಾನು ಅವ್ರನ್ನ ರಿಯಲಿ ಅಪ್ರಿಷಿಯೇಟ್ ಮಾಡ್ತೇನೆ. ನನ್ನ ಫ್ಯಾಮಿಲಿ ಮೆಡಿಸಿನ್ ಕಡೆಯಿಂದ ನನ್ನನ್ನು ಇನ್ವಾಲ್ವ್ ಮಾಡಿದ್ದಾರೆ ಅದರಲ್ಲಿ. ನಂಗೆ ತುಂಬಾ ಖುಷಿ ಆಯ್ತು. ಯಾಕೆ ಈ ರೀತಿ ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕು. ಇಲ್ದಿದ್ರೆ ನಮ್ಮ ಈಗ MBBS ಮಾಡಿ ಬಂದ ಮಕ್ಕಳಿಗೆ ಅವ್ರಿಗೆ MBBS ಏನೂ ಅಲ್ಲ ಅಂತ ಸ್ಥಿತಿ ಮುಟ್ಟಿದ್ದಾರೆ. ಅವ್ರಿಗೆ ಒಂದು IV ಫ್ಲೂಯಿಡ್ ಸ್ಟಾರ್ಟ್ ಮಾಡ್ಲಿಕ್ಕೂ ಹೆದರಿಕೆ ಇದೆ, ಒಂದು ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ಕೊಡ್ಲಿಕ್ಕೂ ಗೊತ್ತಿಲ್ಲ, ಒಂದು ಕೆನೋಲಾ ಹಾಕ್ಲಿಕ್ಕೂ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ. ವೆರಿ ಸ್ಯಾಡ್. ನಮ್ಗೆಲ್ಲ ಬ್ಲಡ್ ಡ್ರಾ, ನಾವೊಂದು 3,000 ಇಂಜೆಕ್ಷನ್ ಕೊಟ್ಟ ಮೇಲೆ ಇಂಜೆಕ್ಷನ್ ರೂಮ್ ಇಂದ ನಮಗೆ ಸರ್ಟಿಫಿಕೇಟ್ ಕೊಡ್ತಿದ್ರು ನಾವು MBBS ಮಾಡುವಾಗ. ಇಂಜೆಕ್ಷನ್ ರೂಮ್ ಪೋಸ್ಟಿಂಗ್, ಈಗ ಇಂಜೆಕ್ಷನ್ ರೂಮ್ ಪೋಸ್ಟಿಂಗ್ ಇದ್ದೆ ನಂಗೆ ಗೊತ್ತಿಲ್ಲ. ಮತ್ತೆ ಮಕ್ಕಳಿಗೆ ಈಗ ಎಥಿಕ್ಸ್ ಅಂತ ಶುರು ಮಾಡಿದ್ದಾರೆ MBBS ಅಲ್ಲಿ. ಏನು, ಫಸ್ಟ್ ಇಯರ್ ಅಲ್ಲೇ ಅವರಿಗೆ ಹೇಗೆ ಕಮ್ಯುನಿಕೇಟ್ ಮಾಡಬೇಕು, ಹೇಗೆ ಮಾತಾಡಬೇಕು, ಸೊಸೈಟಿ ಒಟ್ಟಿಗೆ ಹೇಗೆ ಇಂಟರಾಕ್ಷನ್ ಈಗ ಶುರು ಮಾಡಿದ್ದಾರೆ. ಇದು ಬಟ್ ಮೋರ್ ಇಸ್ ಟು ಹ್ಯಾವ್ ದಿ ಪ್ರಾಕ್ಟೀಸ್. ಮತ್ತೆ ಈಗ ಸರ್ ರೀಜನಲ್ ಇಂದ ಮಕ್ಕಳು ಬರುವುದಿಲ್ಲ, ಎಲ್ಲೆಲ್ಲಿಂದೋ ಬರ್ತಾರೆ. ಇಲ್ಲಿ ತುಳು ಅರ್ಥ ಆಗುದಿಲ್ಲ, ನರ್ಸಿಗೂ ಇನ್ನೊಂದು ಕೇರ್ ಸ್ಟೇಟಿನವರು, ಹುಡುಗ ಮತ್ತೊಂದು ಸ್ಟೇಟಿನವರು, ಪೇಷಂಟ್ ಇನ್ನೊಂದು ಸ್ಟೇಟಿನವನು. ಕಮ್ಯುನಿಕೇಶನ್ ಪ್ರಾಬ್ಲಮ್ ಇದೆ. ಯಾರೋ ಹೇಳಿದ್ದನ್ನ ಕೇಶೀಟಲ್ಲಿ ಇದ್ದದನ್ನೇ ಬರ್ಕೊಳ್ಳೋದು ಬಿಟ್ರೆ ಡೈರೆಕ್ಟ್ ಕಮ್ಯುನಿಕೇಶನ್ಸ್ ರೋಗಿಗಳ ಜೊತೆ ಇಲ್ಲ. ಅದರಿಂದ ದೊಡ್ಡ ಸಮಸ್ಯೆ.